ಬ್ರಹ್ಮನಿಷ್ಠಾಯ ವಿದ್ಮಹೇ ಸಂಯಮೀಂದ್ರಾಯ ಧೀಮಹಿ ತನ್ನಃ ಸಚ್ಚಿದಾನಂದಃ ಪ್ರಚೋದಯಾತ್. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ. ಅದ್ವೈತ ವೇದಾಂತ ದರ್ಶನದ ಪರಮ ಸಿದ್ಧಾಂತ ಬ್ರಹ್ಮೈವೇದಂ ವಿಶ್ವಂ, ಪುರುಷೈವೇದಂ ವಿಶ್ವಂ, ಆತ್ಮೈವೇದಂ ವಿಶ್ವಂ, ಈಶಾವಾಸ್ಯಮಿದಂ ಸರ್ವಂ, ನೇಹ ನಾನಾಸ್ತಿ ಕಿಂಚನ. ಪ್ರಪಂಚವೆಲ್ಲವೂ ಬ್ರಹ್ಮಸ್ವರೂಪವೇ, ಬ್ರಹ್ಮವಲ್ಲದ್ಯಾವುದೂ ಇಲ್ಲ. ಒಳಗೆ ಹೊರಗೆ ಮೇಲೆ ಕೆಳಗೆ ಎಡಕ್ಕೆ ಬಳಿ ಹಿಂದೆ ಮುಂದಕ್ಕೆ ಎಲ್ಲವೂ ಬ್ರಹ್ಮವೇ ಅಂತ ಹೇಳಬೇಕಾಗಿದೆ. ಇದು ಚತುರು ನಿರ್ಗುಣಂ ಬ್ರಹ್ಮ, ನಿರ್ವಿಶೇಷಂ ಬ್ರಹ್ಮ, ನಿರುಪಾಧಿಕಂ ಬ್ರಹ್ಮ, ನಿಷ್ಪ್ರಪಂಚಂ ಬ್ರಹ್ಮ, ನಿರವಯವಂ ಬ್ರಹ್ಮ, ಅದ್ವಯಂ ಬ್ರಹ್ಮ. ಇಂಥ ಬ್ರಹ್ಮವನ್ನ ಹೇಗೆ ತಿಳ್ಕೋಬೇಕು, ಹೇಗೆ ತಿಳಿಸಬೇಕು? ಈ ಬ್ರಹ್ಮಕ್ಕೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಯಾವುದೂ ಇಲ್ಲ. ಬ್ರಹ್ಮಕ್ಕೆ ಆಕಾರ ವಿಕಾರಗಳಿಲ್ಲ. ಬ್ರಹ್ಮ ಗಂಡಲ್ಲ ಹೆಣ್ಣಲ್ಲ, ಬ್ರಹ್ಮ ತಂದೆಯಲ್ಲ ಮಗನಲ್ಲ, ಬ್ರಹ್ಮ ಅಳಿಯನಲ್ಲ ಮಗನಲ್ಲ ಸೊಸೆಯಲ್ಲ. ಇಂಥ ಬ್ರಹ್ಮವನ್ನ ತಿಳಿಸೋದು ಹೇಗೆ? ದೊಡ್ಡ ಸವಾಲು. ಅದು ಹೇಳಿಬಿಟ್ರು ಅಧ್ಯಾರೋಪಾಪವಾದದಿಂದ. ಅಧ್ಯಾರೋಪಾಪವಾದಾಭ್ಯಾಂ ನಿಷ್ಪ್ರಪಂಚಂ ಪ್ರಪಂಚತೆ. ನಿಷ್ಪ್ರಪಂಚವಾಗಿರುವ ದ್ವೈತ ಸಂಬಂಧವಿಲ್ಲದೆ ಇರುವಂಥ ಪರಬ್ರಹ್ಮವನ್ನ ಉಪನಿಷತ್ತುಗಳು ಮತ್ತು ಜ್ಞಾನಿಗಳು ಅಧ್ಯಾರೋಪಾಪವಾದ ಪ್ರಕ್ರಿಯೆ ಮುಖಾಂತರ ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾರೆ. ನಿನ್ನೆ ಏನು ಮಾಡಿದ್ದೀವಿ ನಾವು? ಪಂಚಕೋಶ ವಿವೇಕ ಪ್ರಕ್ರಿಯೆ. ಈ ದೇಹ ನಾನಲ್ಲ, ಇಂದ್ರಿಯ ನಾನಲ್ಲ, ಪ್ರಾಣವೂ ನಾನಲ್ಲ, ಮನಸ್ಸು ಅಲ್ಲ, ಬುದ್ಧಿಯೂ ಅಲ್ಲ, ಮತ್ತು ಮುಖ್ಯವಾಗಿ ಆನಂದಮಯನೂ ನಾನು. ನಾನು ಯಾರು? ಹಾಗಾದ್ರೆ ಆನಂದ ಸ್ವರೂಪನೇ ನಾನು ತಿಳ್ಕೊಂಡಿದ್ದೇವೆ. ಇವತ್ತಿನ ವಿಷಯ ಸೃಷ್ಟಿ ಪ್ರವೇಶ ಪ್ರಕ್ರಿಯೆ. ಬಹಳ ಚೆನ್ನಾಗಿದೆ. ಒಂದೊಂದು ವಿಸ್ತಾರವಾಗಿ ಚಿಂತನೆ ಮಾಡಿದ್ದಾರೆ. ಒಂದ್ ಕಡೆ ಉಪನಿಷತ್ತಿನಲ್ಲಿ, ಅನಂತರ ಶಂಕರಾಚಾರ್ಯರ ಭಾಷ್ಯದಲ್ಲಿ, ಅದರ ಮೇಲೆ ಪೂಜ್ಯರಾಗಿರುವ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ವ್ಯಾಖ್ಯಾನದಲ್ಲಿ ಶುರು ಮಾಡ್ತೇವೆ. ಸೃಷ್ಟಿ ಪ್ರವೇಶ ಪ್ರಕ್ರಿಯೆ. ಇದರ ಉದ್ದೇಶ ಏನಾಗಬೇಕು? ಅಹಂ ಬ್ರಹ್ಮಾಸ್ಮಿ, ನಾಹಂ ಸಂಸಾರೀ ಜೀವ, ನಾಹಂ ಮನುಷ್ಯ, ನಾಹಂ ವಿಜ್ಞಾನಮಯ, ಕೋಹಂ ಬ್ರಹ್ಮೈವ ತಿಳಿಸುವುದಕ್ಕಾಗಿ ಸೃಷ್ಟಿ ಪ್ರಕ್ರಿಯೆ ಅಂತ ಮಾಡಿದ್ದಾರೆ. ಸೃಷ್ಟಿ ಎನ್ನುವ ಮಟ್ಟವನ್ನು ಹೇಳಿದ್ದೇನೆ ನಾನು. ಸೃಷ್ಟಿ ಎನ್ನುವಾಗ ಬ್ರಹ್ಮದಿಂದ ಪ್ರಪಂಚ ಸೃಷ್ಟಿಯಾಯಿತು, ಬ್ರಹ್ಮವೇ ಪ್ರಪಂಚವಾಯಿತು, ಬ್ರಹ್ಮವೇ ಪ್ರಪಂಚವಾಗಿ ತೋರುತ್ತಿದೆ. ಬ್ರಹ್ಮಕ್ಕೆ ಹೆಸರು ಪ್ರಪಂಚ. ಇರುವುದು ಬ್ರಹ್ಮವೇ, ಪ್ರಪಂಚ ಇಲ್ಲವೇ ಇಲ್ಲ. ಇದು ಈ ಕಾರ್ಯಕಾರಣವಾದ ಅಂತ ಹೆಜ್ಜೆವಲ್ಲ, ಬಹಳ ಮುಖ್ಯವಾದ್ದು. ಸರ್ವಂ ಕಾರ್ಯಂ ವಿಕಾರ ಮಾತ್ರಂ ವಾಚಾರಂಭಣಂ ವಿಕಾರೋ ನಾಮಧೇಯಂ. ಸ್ಟೇಟ್ಮೆಂಟು. ವಾಚಾರಂಭಣಂ ವಿಕಾರೋ ನಾಮಧೇಯಂ. ಎನಿ ಎಫೆಕ್ಟ್ ಇಸ್ ಓನ್ಲಿ ಎ ಪ್ಲೇ ಆಫ್ ವರ್ಡ್. ಯಾವುದೇ ಕಾರ್ಯವಾಗಲಿ ಇಲ್ಲದ ಪದಾರ್ಥ, ನಾಮಕರಣ ಅಷ್ಟೇ. ಅದಕ್ಕೆ
ಒಂದೇ ಅಕ್ಕಿಗೆ ರೊಟ್ಟಿ, ಉಪ್ಪಿಟ್ಟು, ಇಡ್ಲಿ, ಕೋಳ್ಬಳೆ ಅಂತ ಹೇಳೋದು. ಏನದು? ಅಕ್ಕಿ. ಒಂದೇ ಮಂದಿ ಹೇಳೋದು. ಮಡಕೆ, ಕುಡಿಕೆ, ಶಾವೆ, ಗುಡಾಣ ಇತ್ಯಾದಿಗಳು. ಒಂದೇ ಬಂಗಾರ ಕ್ಷೇತ್ರ 28 ಹೇಳು. ಬಂಗಾರ ಬಿಟ್ಟು ಆಭರಣ ಇಲ್ಲ, ಮಣ್ಣು ಬಿಟ್ಟು ಮಡಕೆ ಇಲ್ಲ, ಪ್ಲಾಸ್ಟಿಕ್ ಬಿಟ್ಟು ಕುರ್ಚಿ ಇಲ್ಲ, ಬ್ರಹ್ಮ ಬಿಟ್ಟು ಪ್ರಪಂಚ ಇಲ್ಲ. ಇದಕ್ಕೇನು ಗೊತ್ತಾ? ಒಂದು ಪದ ಬಳಸ್ತೇನೆ, ಸೃಷ್ಟಿ ಪ್ರಕ್ರಿಯೆ ಅರ್ಥ ಮಾಡ್ಕೋಬೇಕು ನಾವು. ಅಭಿನ್ನ ನಿಮಿತ್ತೋಪಾದಾನ ಮಾಯಾ ಸತ್ಕಾರ್ಯವಾದ. ಇದನ್ನ ಸಚ್ಚಿದಾನಂದೇಂದ್ರ ಸರಸ್ವತಿಯನ್ನು ಕಂಡುಹಿಡಿಯಾರೆ. ಅಭಿನ್ನ ನಿಮಿತ್ತೋಪಾದಾನ ಮಾಯಾ ಸತ್ಕಾರ್ಯವಾದ ಉದ್ದನೇ ಹೆಸರು. ಅದ್ವೈತ ವೇದಾಂತದ ಪ್ರಕಾರ ಬ್ರಹ್ಮವು ಕಾರಣ, ಜಗತ್ಕಾರ್ಯ ಎನ್ನುವಾಗ 2 ಪದಾರ್ಥಗಳಿಲ್ಲ. ಅಭಿನ್ನ ನಿಮಿತ್ತೋಪಾದಾನ, ಬ್ರಹ್ಮನೇ ಜಗತ್ತಿಗೆ ನಿಮಿತ್ತ ಕಾರಣ, ಬ್ರಹ್ಮನೇ ಜಗತ್ತಿಗೆ ಉಪಾದಾನ ಕಾರಣವಾಗಿದೆ. ನಿಜವಾಗಿ ಕಾರಣವಾಗಿದೆಯಾ ಅಂದ್ರೆ ಮಾಯಾ ಸತ್ಕಾರ್ಯವಾದ. ಮಾಯಾ ಮಾತ್ರ ಮಿದದ್ವೈತಂ ಅದ್ವೈತಂ ಪರಮಾರ್ಥತಃ. ಇದನ್ನು ತಿಳಿದುವುದಕ್ಕಾಗಿ ಈ ಕಾರ್ಯಕಾಲ ಪ್ರಕ್ರಿಯೆ ಹೇಳ್ತಾರೆ. ಇವತ್ತಿನ ವಿಷಯ ಫರ್ದರ್ ಕಂಟಿನ್ಯೂ. ಸೃಷ್ಟಿ ಪ್ರಕ್ರಿಯೆ. ಸೃಷ್ಟಿಯನ್ನು ಹೇಳುವಾಗ 2 ತರಹದ ಸೃಷ್ಟಿ. ಒಂದು ನಾಮ, ಒಂದು ರೂಪ. ನಾಮಾತ್ಮಕವಾದ ಸೃಷ್ಟಿ, ರೂಪಾತ್ಮಕವಾದ ಸೃಷ್ಟಿ ಮತ್ತು ಚೇತನ ಸೃಷ್ಟಿ. ಪರಮಾತ್ಮನಿಂದ ಅಚೇತನವಾದ ವಸ್ತುಗಳು ಸೃಷ್ಟಿಯಾಗಿವೆ. ಚೇತನನಾದ ಎಲ್ಲ ಜೀವರು ಸೃಷ್ಟಿಯಾಗಿದ್ದಾರೆ. ಏತಸ್ಮಾತ್ ಜಾಯತೆ ಪ್ರಾಣಃ ಚೇತನ, ತಸ್ಮಾತ್ ದೇವ ಬಹುಧಾ ಸಂಪ್ರಸೂತಃ ಚೇತನ. ಈ ಆತ್ಮನಿಂದ ತಸ್ಮಾತ್ ವಾಯೇ ತಸ್ಮಾತ್ ಆತ್ಮನಃ ಆಕಾಶ ಸಂಭೂತಃ ಆಕಾಶಾತ್ ವಾಯು. ಅವ್ಯಾಕೃತದಿಂದ ಪ್ರಾರಂಭ ಮಾಡಿಕೊಂಡು ಪಂಚತನ್ಮಾತ್ರೆಗಳು, ಪಂಚಭೂತಗಳು, ಈ ಪ್ರಪಂಚ ಎಂಬ ಅಚೇತನವೆಲ್ಲ ಪರಮಾತ್ಮನಿಂದ ಸೃಷ್ಟಿಯಾಗಿದೆ. ಹೀಗೆ ನೋಡಿದಾಗ ಅಚೇತನವಾದ ಯಾವುದೇ ಒಂದು ಪದಾರ್ಥವೂ ತನಗೆ ಕಾರಣವಾಗಿರುವಂತಹ ಬ್ರಹ್ಮವನ್ನು ಬಿಟ್ಟಿಲ್ಲ ಅಂತ ಗೊತ್ತಾಗ್ತಾ ಇದೆ. ಇವತ್ತಿನ ವಿಷಯ ಚೇತನ ಸೃಷ್ಟಿ ವಿಚಾರ. ಸ್ವಕಾಮಯತ, ಇದಕ್ಕೆ ತೈತ್ರಿಯೋಪನಿಷತ್ತಿನ ಮಂತ್ರ ಬೀಜ ಮಂತ್ರ. ಸ್ವಕಾಮಯತ ಬಹುಸ್ಯಾಂ ಪ್ರಜಾಯೇತಿ ಸತಪೋತಪ್ಯತ ಸತಪಸ್ತಪ್ತ್ವಾ ಇದಂ ಸರ್ವಮಸಯತ ಯದಿದಂ ಕಿಂಚ ತತ್ಸೃಷ್ಟ್ವಾ ತದೇವಾನುಪ್ರಾವಿಶತ್. ಬರೀ ನಾಟಕ. ಸ್ವಕಾಮಯತ ಸಹ ಆತ್ಮ ಅಕಾಮಯತ ಪುಲ್ಲಿಂಗ. ಆ ಆತ್ಮನು ಅಕಾಮಯತ. ಸ್ವಾರಸ್ಯ ಇದೆ. ಆ ಶಬ್ದವನ್ನ ಸೇರಿಸಿದಾಗ ನೆಗೆಟಿವ್ ಅರ್ಥ ಬರುತ್ತೆ. ನನ್ನ ಕಡೆ ಬರ್ತಾ ಇದೆ. ಧರ್ಮ ಅಧರ್ಮ. ಅಧರ್ಮ ಅಂದ್ರೇನು? ಧರ್ಮವಿಲ್ಲದ್ದು ಪಾಪ ಅಂತ ಅರ್ಥ. ಪುಣ್ಯಂ ಅಪುಣ್ಯಂ, ಪುತ್ರ ಅಪುತ್ರ, ಗೃಹಂ ಅಗೃಹಂ. ನಾಮಪದಗಳಿಗೆ ಅಕಾರವನ್ನು ಜೋಡಿಸಿದಾಗ ಅಭಾವಾರ್ಥ. ಧನಿ ಅಧನಿ, ಬುದ್ಧಿಮಾನ್ ಅಬುದ್ಧಿಮಾನ್, ಪುಣ್ಯವಾನ್ ಅಪುಣ್ಯವಾನ್. ಅಕಾರಕ್ಕೆ ಏನರ್ಥ? ಅಭಾವಾರ್ಥ. ಆದರೆ ಕ್ರಿಯಾಪದಕ್ಕೆ ಅಕಾರವನ್ನು ಸೇರಿಸಿದಾಗ ಅರ್ಥವೇ ಬೇರೆ. ನಾಮಪದಕ್ಕೆ ಸೇರಿಸಿದಾಗ ಅಭಾವಾರ್ಥ. ಪುಸ್ತಕಂ ಅಪುಸ್ತಕಂ. ಪುಸ್ತಕ ಅಂದ್ರೇನು? ಪುಸ್ತಕ. ಅಪುಸ್ತಕ ಅಂದ್ರೇನು?
ಪುಸ್ತಕವಿಲ್ಲ. ಆದರೆ ಕ್ರಿಯಾಪದಕ್ಕೆ ಅಕಾರ ಸೇರಿಸಿದಾಗ ಅಭಾವಾರ್ಥವಲ್ಲ, ಭೂತಕಾಲಾರ್ಥ. ಏನಾಗಂದ್ರೆ ವಾಕ್ಯ ಕೇಳಬೇಕಂದ್ರೆ ಗಚ್ಚತಿ ಅಂದ್ರೆ ಹೋಗುತ್ತಾರೆ, ಅಗಚ್ಚತಿ ಹೋಗುವುದಿಲ್ಲ ಅಲ್ಲ, ಹೋದನು. ಪಠತಿ ಓದುತ್ತಾನೆ, ಅಪಠತಿ ಓದುತ್ತಿಲ್ಲ ಅಲ್ಲ, ಮತ್ತೇನು ಓದಿದನು. ಫಾಸ್ಟ್ ಅಂಡ್ ಸಾಂಗ್. ವದತಿ ಅವದತಿ, ಗಚ್ಚತಿ ಅಗಚ್ಚತಿ, ಶೃಣೋತಿ ಅಶೃಣೋತ್. ಇಲ್ಲೇನಾಗಿದೆ? ಅಕಾಮಯತ. ಬಯಸಿಲ್ಲ ಅಂತ ಅರ್ಥವಲ್ಲ. ಅವನು ಆ ಪರಮಾತ್ಮನು ಅಕಾಮಯತ ಬಯಸಿದನು. ಎಲ್ಲ ಕಥೆ. ಪರಮಾತ್ಮ ಒಬ್ಬನೇ ಇದ್ದ, ಏಕಾಕಿಯಾಗಿದ್ದ, 15 ಜನ ಕಾಲ ಆಗ್ತಾ ಬೇಜಾರಾಯ್ತು. ಅಯ್ಯೋ ಯಾರು ಇಲ್ವಲ್ಲಪ್ಪ, ಒಬ್ಬನೇ ಇದ್ದೀನಿ, ಏನ್ ಮಾಡ್ದ? ಯೋಚನೆ ಮಾಡ್ದ. ಅಕಾಮಯತ. ಏನ್ ಯೋಚನೆ ಮಾಡ್ದ? ಹಿ ಡಿಸೈರ್ಡ್. ಅವನು ಮನಸ್ಸಿನಲ್ಲಿ ಬಯಸಿದನು. ಹೇಗೆ? ಒಬ್ಬನೇ ಬೇಜಾರಾಗುತ್ತೆ, ಫ್ರೆಂಡ್ ಮನೆಗೆ ಹೋಗ್ಬಾರ್ದ, ಅಲ್ಲೋದ್ರೆ ಸ್ವಲ್ಪ ಗಲಾಟೆ ಮಾಡ್ಕೊಂಡು ಬರ್ಬಾರ್ದ. ಒಬ್ಬನೇ ಯಾರ ಹತ್ರ ಗಲಾಡಬೇಕು? ಯಾರ ಹತ್ರ ಗಲಾಟೆ ಮಾಡಬೇಕು? ಪರಮಾತ್ಮ ಏನ್ ಮಾಡ್ದ? ಸುಮ್ಮನೆ ಇರಬಾರ್ದ. ಅಕಾಮಯತ. ಮನಸ್ಸಿನಲ್ಲಿ ಕಾಮರೆಯನ್ನ ಮಾಡಿಕೊಂಡನು. ಶುರುವಾಯಿತು. ದೊಡ್ಡ ಪ್ರಶ್ನೆ ಇಲ್ಲಿ ಏನ್ರಿ? ಪರಮಾತ್ಮ ಅಂತ ಹೇಳ್ತೀರ, ಆನಂದ ಸ್ವರೂಪ ಅಂತೀರ. ವೈ ಡಿಡ್ ಹಿ ಡಿಸೈರ್? ಯಾಕೆ ಬಯಸ್ತ? ಬರುತ್ತೆ ಅಂಗ್ರಾಜ್ಯ. ಅಕಾಮಯತ ಅಂದ್ರೆ ಅಕಾಮಯತ ಇವ, ಬಯಸಿದಂತೆ. ನಮಗೆ ಆತ್ಮನ ಸ್ವರೂಪವನ್ನು ತೋರಿಸಿಕೊಡಬೇಕಾಗಿದೆ. ಅದಕ್ಕೇನು ಶಾಸ್ತ್ರ? ಬರೀ ನಾಟಕ. ವೇದಾಂತವೆಲ್ಲ ನಾಟಕ. ತಿಳ್ಕೊಂಬಿ. ಅದ್ವೈತ ವೇದಾಂತ ದರ್ಶನ ಬರೀ ಅಧ್ಯಾರೋಪಾಪವಾದ ನಾಟಕ ಕಂಪನಿ. ಯಾವುದು? ಬ್ರಹ್ಮ ಬಯಸಲೂ ಇಲ್ಲ, ಸೃಷ್ಟಿನೂ ಮಾಡಲಿಲ್ಲ, ಇರುವುದೆಲ್ಲ ಬ್ರಹ್ಮವೇ. ಶ್ರುತಿ ಹೇಳ್ತಾ ಇದೆಯಲ್ಲ ಅಂದ್ರೆ ಉಪಾಯ ಸೋಮತಾರಾಯ ಸಹ ಅಕಾಮಯತ. ಅವನು ಬಯಸಿದ. ಏನಂತ ಬಯಸ್ತ ಭಗವಂತ ಹೇಳಿದ್ರೆ, ನಾನು ಈ ಪ್ರಪಂಚವನ್ನೆಲ್ಲ ಸೃಷ್ಟಿ ಮಾಡೋಣ ಅಂತ ಬಯಸಲಿಲ್ಲ. ಅಡಿಗೆ ಭಟ್ಟ ರಾತ್ರಿ ಬಂದಿಯಾನೆ, ಯೋಚನೆ ಮಾಡ್ತಾನೆ, ಒಂದು ನಾಳೆ ದಿನಕ್ಕೆ 50 ಜನಕ್ಕೆ ಅಡಿಗೆ ಹಾಕ್ಬೇಕಂತೆ. ಸರಿ, ನಾ ಬೋಂಡ ಮಾಡಬೇಕು, ಹೋಳಿಗೆ ಮಾಡಬೇಕು, ಚೌಚ ಮಾಡಬೇಕು, ಪಾಯಸ ಮಾಡಬೇಕು, ಚಿತ್ರಾನ್ನ ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ. ಹೌದಾ? ನಾ ಪುಸ್ತಕ ಬರಿಬೇಕಾದ್ರೆ, ಓಹೋ ಇವತ್ತು ಜನವರಿ ಬಂದ್ಬಿಡ್ತೇನಪ್ಪ, ಇನ್ನು ಫೆಬ್ರವರಿಗೆ ಒಂದು ಪುಸ್ತಕ ಬರೀಬೇಕು ಅಂತೇನೆ. ಎಂಜಿನಿಯರ್ ಆದ್ರೆ ಮನೆ ಕಟ್ಟಬೇಕು, ಮನೆ ಕಟ್ಟಬೇಕಾದ್ರೆ ರೂಮ್ ಮಾಡಬೇಕು, ಚಾವಣಿ ಹಾಕ್ಬೇಕು, ಮಾಡಬೇಕು ಅನ್ಕೋತಾನೆ. ಯಾವನೊಬ್ಬನೂ ಕೂಡ ನಾನೇ ಮನೆ ಆಗ್ಬೇಕು, ನಾನೇ ಮೈಸೂರು ಪಾಕ್ ಆಗ್ಬೇಕು, ನಾನೇ ಚಟ್ನಿ ಆಗ್ಬೇಕು, ನಾನೇ ಇಡ್ಲಿ ಹಾಕಿ ಮಾಡಿದ್ದೇನೆ. ಒಳ್ಳೆ ಎಕ್ಸ್ಪರ್ಟ್ ಅಡಿಗೆ ಭಟ್ಟ ಬಂದಿಯಾನೆ. ಅವನು ಚಟ್ನಿ ಮಾಡಬೇಕು ಅಂತ ಬಯಸ್ತಾನೆ ಹೊರತುವೆ. ಯಾತ್ರಿಂದ ತೆಂಗಿನಕಾಯಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಹಾಕಿಬಿಟ್ಟು ಚಟ್ನಿ ಮಾಡಬೇಕು ಅಂತ ಬಯಸ್ತಾನೆ. ಏನ್ ಬಯಸೋದಿಲ್ಲ? ಲೆಟ್ ಮಿ ಬಿಕಮ್ ಚಟ್ನಿ. ಭಗವಂತ ಏನ್ ಮಾಡ್ದ ಗೊತ್ತಾ? ಸೋಮಕಾಮಯತ ಮಂತ್ರ ಇದು. ಅವನು ಬಯಸಿದನು. ಏನ್ ಬಯಸ್ತ? ಬಹುಶ್ಯಾಂ ಪ್ರಜಾಯೇಯ. ಸಾರಸ್ಯನು ಶ್ಯಾಮ್ ಲೆಟ್ ಮಿ ಬಿಕಮ್. ನಾನೇ ಈ ಪ್ರಪಂಚವಾಗೋಣ ಅಂತ ಬಯಸ್ತ. ಯಾಕೆ ಸುಮ್ಮನೆ ಬರಲಾಯ್ತ? ಯಾಕೆ ಬಯಸ್ತಾ ಅಂದ್ರೆ, ಬಯಸ್ತ ಶಂಕರಾಚಾರ್ಯರು ತುಂಬಾ ಸೂಕ್ಷ್ಮ ವಿಚಾರ.
ಬಯಕೆಯುಂಟಾಗುವುದು ಚೇತನವಾದ ವಸ್ತುವಿಗೆ ಹೊರತು ಅಚೇತನ ಪದಾರ್ಥಗಳಿಗೆ ಅಲ್ಲ. ಪೆನ್ನಿದೆ, ಪೇಪರ್ ಇದೆ, ಎರಡೂ ಸೇರಿಕೊಂಡು ನಾವು ಲೇಖನವಾಗೋಣ ಬಯಸುತ್ವ? ಇಲ್ಲಿ ಕಡಲೆ ಬೆಳೆ ಇದೆ, ಉದ್ದಿಮೆ ಬೆಳೆ ಇದೆ, ಎರಡೂ ಸೇರಿಕೊಂಡು ನಾವಿಬ್ಬರು ಸೇರಿಕೊಂಡು ಚಟ್ನಿ ಆಗೋಣ, ಚಟ್ನಿ ಬಿಡಿ ಆಗೋಣ ಬಯಸುವುದಿಲ್ಲ. ಅವುಗಳು ಚಟ್ನಿ ಬಿಡಿ ಆಗೋಣ ಬಯಸುವುದಿಲ್ಲ. ಅಡಿಗೆ ಭಟ್ಟ ತಾನು ಚಟ್ನಿ ಬಿಡಿ ಆಗೋಣ ಬಯಸುವುದಿಲ್ಲ. ಅಡಿಗೆ ಭಟ್ಟ ಕಡಲೆ ಬೇಳೆ ಇಟ್ಕೊಂಡು, ಉದ್ದಿನ ಬೇಳೆ ಇಟ್ಕೊಂಡು, ಕೊಬ್ಬರಿ ತಗೊಂಡು ಕರೆಕ್ಟ್ ಚಟ್ನಿ ಮಾಡಿಕೊಡ್ತೀವಿ. ಚಟ್ನಿ ಪುಡಿಗೆ ಕರೆಕ್ಟ ಹುಣಸೆ ಹಣ್ಣು ಹಾಕ್ಬಿಟ್ಟು ನಾನು ಚಟ್ನಿ ಪುಡಿಯನ್ನು ಮಾಡೋಣ ಅಂದ್ಕೊಂಡಾನೆ. ಇಲ್ಲೇನಾಗಿದೆ? ಮಾಡೋಣ ಇಲ್ಲ, ಮತ್ತೇನು ಆಗೋಣ. ಶ್ರುತಿ ಹೇಳ್ತಾನೆ ಬಹುಶ್ಯಾಂ ಪ್ರಜಾಯೇಯ. ಯೋಚನೆ ಮಾಡಿಬಿಟ್ಟು ಎಲ್ಲವೂ ಆದ. ಈ ಪ್ರಪಂಚವನ್ನೆಲ್ಲ ಸೃಷ್ಟಿ ಮಾಡ್ದ, ದೇಹವನ್ನು ಸೃಷ್ಟಿ ಮಾಡ್ದ. ಈ ಪ್ರಪಂಚದಲ್ಲಿ ದೇಹವೂ ಇದೆ, ಎಲ್ಲ ಪ್ರಾಣಿಗಳ ಶರೀರವನ್ನು ಸೃಷ್ಟಿ ಮಾಡ್ದ. ಯೋಚನೆ ಮಾಡ್ದ, ನಾಟಕ ಅಧ್ಯಾತ್ಮ ಪಾಪವಾದ. ನಾನು ಪ್ರಪಂಚವನ್ನೇನು ಸೃಷ್ಟಿ ಮಾಡಿದೆ, ಸರಿ ಅಲ್ಲ, ನಾನೇ ಪ್ರಪಂಚವಾದೆ, ದೇಹವೂ ನಾನಾದೆ, ಸರಿ. ದೇಹದ ಒಳಗೆ ಇರೋದು ಯಾರೋ? ನಾನೇ ದೇಹದ ಒಳಗೆ ಪ್ರವೇಶ ಮಾಡೋಣ ಯೋಚನೆ ಮಾಡಿ ಪ್ರವೇಶ ಮಾಡಬೇಕು. ಸೇಜಸ್ಸು ಮೊದಲಿಗೆ ನಾನು ಪ್ರಪಂಚವಾಗೋಣ, ಶರೀರವಾಗೋಣ. ಆಮೇಲೆ ಶರೀರವೇನು ಸಿದ್ಧವಾಯಿತು, ಒಳಗೆ ಮನೆ ತಯಾರಾಯಿತು. ಗೃಹ ಪ್ರವೇಶ ಮಾಡೋರು ಯಾರು? ನೀವು ಗೃಹ ಪ್ರವೇಶ ಮಾಡಿ ಅಮೆರಿಕಕ್ಕೆ ಹೋಗ್ಬಿಟ್ರೆ ಯಾರು ಗೃಹ ಪ್ರವೇಶ ಮಾಡಿಬಿಡ್ತಾರೆ. ಅಯ್ಯಪ್ಪ, ನಾನು ಕಷ್ಟಪಟ್ಟು 2 ಕೋಟಿ ರೂಪಾಯಿ ಖರ್ಚು ಮನೆ ಕಟ್ಟಿಸಿದ್ದಾಯ್ತು, ಗೃಹ ಪ್ರವೇಶ ಯಾರು ಮಾಡ್ಬೇಕು? ಯಾಕೆ? ದುಡ್ಡು ಯಾರದ್ದು? ಶ್ರಮ ಯಾರದ್ದು? ಕಟ್ಟಿಸ್ತಾನೆ ಯಾರು? ಭಗವಂತ ಯೋಚನೆ ಮಾಡ. ಈ ದೇಹದ ಒಳಗೆ ನಾನು ಜೀವರೂಪದಿಂದ ಪ್ರವೇಶ ಮಾಡೋಣ ಅಂತ ಮಾಡಿಬಿಟ್ಟು ತತ್ ಸೃಷ್ಟ ತದೇವಾನು ಪ್ರಾವಿಶತೆ. ಅವನೇ ದೇಹದ ಒಳಗಡೆಯಲ್ಲಿ ಪ್ರವೇಶ ಮಾಡಿಬಿಟ್ಟ. ಇದು ಚರ್ಚಾ ವಿಷಯ. ಏನರ್ಥ ಇದಕ್ಕೆ? ಶಂಕರಾಚಾರ್ಯರು ತಮ್ಮ ತೈತ್ರಿಯ ಭಾಷ್ಯದಲ್ಲಿ ವಿಸ್ತಾರವಾಗಿ ಬರೆದಿದ್ದಾರೆ, ತುಂಬಾ ಚೆನ್ನಾಗಿದೆ. ಅದರ ಮೇಲೆ ಸುರೇಶ್ವರಾಚಾರ್ಯರು ವಾರ್ತೆಗಳಲ್ಲಿ ವಿವರಿಸ್ತಾರೆ. ಅದರ ಮೇಲೆ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಅಷ್ಟಾಗಿ ಓದಬೇಕಿದ್ದೆಲ್ಲ. ನಾವೊಂದು ಮಾತು ಹೇಳ್ತಾ ಇದ್ದೀವಿ ಎಲ್ಲ ಕಡೆ, ನೀವೇನಾದರೂ ಆಗಿರಿ, ವೇದಾಂತಿ ಆಗಿರಿ ಅಂದ್ರೆ ನೀವೇನು ಬೇಕಾದ್ರೂ ಆಗಿರಿ, ನೀವು ರಾಣಿಯಾಗಿರಿ, ಸೇವಕಿಯರಾಗಿರಿ, ಅಡಿಗೆ ಭಟ್ಲಾಗಿರಿ, ಪ್ರಧಾನಮಂತ್ರಿಗಳಾಗಿರಿ, ಏನ್ ಬೇಕಾಗಿರಿ, ಕ್ರಿಶ್ಚಿಯನ್ ಆಗಿರಿ, ಮುಸಲ್ಮಾನರಾಗಿರಿ, ಏನಾಗಿರ್ಬೇಕು? ಬಹಳ ಮಜಾ. ವೇದಾಂತಾಧ್ಯಯನ ಮಾಡದೆ ಹೋದರೆ ನಮ್ಮ ಜೀವನ ಬರಡು ಜೀವನ. ಇಲ್ಲಿ ಎರಡು ಸ್ವಾರಸ್ಯ. ಪರಮಾತ್ಮನು ದೇಹವನ್ನು ಸೃಷ್ಟಿ ಮಾಡಲಿಲ್ಲ, ದೇಹವಾದ. ಎಲ್ಲಾ ದೇಹವೂ ಅನ್ಬಿಟ್ಟವನೇ. ಅವನೇ ದೇಹವಾದ್ದರಿಂದ ಅಚೇತನವಾದಂತಹ ಪ್ರಧಾನವು ಜಗತ್ತಿಗೆ ಕಾರಣವಾಗಲಿಕ್ಕೆ ಸಾಧ್ಯವಿಲ್ಲ, ಅಪವಾದವಾಯಿತು. ಉಪನಿಷತ್ತುಗಳಲ್ಲಿ ಚೇತನವಾದ ಬ್ರಹ್ಮವನ್ನು ಜಗತ್ತಿಗೆ ನಿಮಿತ್ತ ಕಾರಣ ಉಪಾದಾನಗಳನ್ನು ಹೇಳ್ತಾ ಇರೋದ್ರಿಂದ ಸವಿಶೇಷನಾಗಿರುವಂತಹ ಯಾವ ದೇವತೆಯೂ ಜಗತ್ತಿಗೆ ಕಾರಣವಿಲ್ಲ. ಸವಿಶೇಷ ದೇವತೆಗಳು ಎಷ್ಟಿದ್ದಾರೆ? ಕೋಟಿಗಟ್ಟಲೆ ಇದ್ದಾರೆ. ಶನ್ನೋ ಮಿತ್ರ ಶಂ ವರುಣ ಶನ್ನೋ ಭವತು ಹರ್ಯಮ ಶನ್ನ ಇಂದ್ರ ಶನ್ನೋ ಬೃಹಸ್ಪತಿ. ಬೇಕಾದ್ರೆ ಯಾವ ದೇವತೆಗಳು ಕೂಡ ಈ ಪ್ರಪಂಚವನ್ನು ಸೃಷ್ಟಿ ಮಾಡೋದಕ್ಕೆ ಯೋಗ್ಯತೆ ಇಲ್ಲ. ಅಬ್ಬಾ, ತಸ್ಮಾಜ್ಜ ದೇವ ಬಹುಧಾ ಸಂಪ್ರಸೂತ ಸಾಧ್ಯ ಮನುಷ್ಯ ಪಶವೋ ವಯಾಂಸಿ. ಪ್ರಾಣಾಪಾನು
ವ್ರೀಹ್ಯಂ ತಪಶ್ಚ ಶ್ರದ್ಧಾ ಸತ್ಯಂ ಬ್ರಹ್ಮಚರ್ಯಂ ವಿಧಿಶ್ಚ. ಮುಂಡಕ ತಸ್ಮಾಚ್ಚ ದೇವಾಹ, ಈ ದೇವತೆಗಳು ಏನೂ ಪವರ್ ಇಲ್ಲ, ದೇವತೆ ಮೆರಿತಾ ಇದ್ದಾರಷ್ಟೇ. ಆ ದೇವತೆಗಳಿಗೆ ಶಕ್ತಿಯಾಗಿರೋ ಯಾರು? ಬ್ರಹ್ಮ, ಅಕ್ಷರ. ಅಕ್ಷರದಿಂದಲೇ ದೇಹ ಸೃಷ್ಟಿಯಾಯಿತು. ಆಮೇಲೆ ದೇಹ ಸೃಷ್ಟಿಯಾದ್ಮೇಲೆ ಭಗವಂತ ಯೋಚನೆ ಮಾಡಿದ, ದೇವೇನೋ ಸೃಷ್ಟಿಯಾಯಿತು, ಮನೆ ನನಗೆ ಪ್ರವೇಶ ಮಾಡೋದು ಯಾರು? ನಾನೇ ಪ್ರವೇಶ ಮಾಡ್ಬೇಕಪ್ಪ. ನಾ ಪ್ರವೇಶ ಮಾಡದೆ ಹೋದ್ರೆ ಕಳ್ದು ಬಂದು ಸೇರ್ಕೊಂಡ್ಬಿಡ್ತಾರೆ. ನೀವು ಅರಮನೆ ಕಟ್ಬಿಟ್ಟು ಬೀಗ ಹಾಕ್ತೆ ಊರಿಗೆ ಹೋಗ್ಬಿಟ್ರೆ ಯಾರು ಬಂದು ಸೇರ್ಕೊಂಡ್ಬಿಡ್ತಾರೆ. ಹಾಗೆ ಯೋಚನೆ ಮಾಡ್ಬಿಟ್ಟು ತತ್ ಸೃಷ್ಟ್ವಾ ತದೇವಾನುಪ್ರಾವಿಶತೆ, ತಾನೇ ಈ ಶರೀರಗಳನ್ನು ಪ್ರವೇಶ ಮಾಡಿದ್ದಾನೆ. ಇದು ಶುರು ಈ ಕಥೆ. ಹಾಗಾದರೆ ಈ ದೇಹದಲ್ಲಿ ಜೀವರೂಪದಿಂದ ತೋರುತ್ತಿರುವವನು ಯಾರೋ? ಬಾ, ಕಣ್ಣುಗಳನ್ನು ಬಳಸಿ ನೋಡುವವನು, ಬಾಯನ್ನು ಬಳಸಿ ಮಾತನಾಡುವವನು, ನಾಲಿಗೆಯನ್ನು ಬಳಸಿ ರುಚಿ ನೋಡುವವನು, ಕಿವಿಗಳನ್ನು ಬಳಸಿ ಶ್ರೋತ, ಕಾಲುಗಳನ್ನು ಬಳಸಿ ಗಂತ, ಕೈಗಳನ್ನು ಬಳಸಿ ಕರ್ತ. ಇಷ್ಟಿದೆ ನೋಡಿ. ಹೌದಾ? ದ್ರಷ್ಟ, ಶ್ರೋತ, ಕರ್ತ, ಘ್ರಾತ, ಭಕ್ತ, ರಸಯಿತ, ಭೋಕ್ತ, ಸಾಕಾರ. ಯಾರಿವನು? ಈ ದೇಹದಲ್ಲಿ ಪ್ರವೇಶ ಮಾಡಿ ಇಂದ್ರಿಯಗಳ ಮುಖಾಂತರವಾಗಿ ವ್ಯಾಪಾರ ಮಾಡುತ್ತಾ ಇರುವಂತವನು ಬ್ರಹ್ಮವೇ. ಮೊದಲು ಬ್ರಹ್ಮವೇ ಶರೀರವಾಯಿತು ಅಂತ ಹೇಳಿದ್ದರಿಂದ ಈ ಶರೀರವೆಲ್ಲ ಬ್ರಹ್ಮಕ್ಕೆ ನವೀನ ಅಂತಾಯ್ತು, ಎಲ್ಲವೂ ಬ್ರಹ್ಮ ಅಂತಾಯ್ತು. ಅನಂತರ ಈ ದೇಹದ ಒಳಗಡೆಯಲ್ಲಿ ದ್ರಷ್ಟ, ಶ್ರೋತ, ಮಂತ, ಕರ್ತ ಅಂತಾಗಿ ತೋರುತ್ತಿರುವಂತ ಜೀವಿಸಿದಾನಲ್ಲ, ನಿಜವಾಗ ಯಾರಿವನು? ಬ್ರಹ್ಮವೇ. ಒಂದು ಇದರಿಂದ ಯಾಕಪ್ಪ ಕ್ಲೇ ಅಮ್ಮ ಇದು ಮಾಡ್ತಾರಲ್ಲ, ಯಾವ್ದನ್ನ ಕ್ರಿಸ್ಮಸ್ ಅಲ್ಲಿ ಗೊಂಬೆ ಮಾಡಿ ಕೇಕ್ ಮಾಡಿ ಯಾವ್ದನ್ನ ಮಾಡ್ತಾರಲ್ಲ, ಕೇಕ್ ಮಾಡ್ತಾರ ದೊಡ್ಡ ದೊಡ್ಡ 5 ಅಡಿ 10 ಅಡಿ ಇಂತ. ಯಾವ್ದು ಏನ್ ಮಾಡ್ತಾರೆ ಅದಕ್ಕೆ? ರಾ ಮೆಟೀರಿಯಲ್. ಸರಿ, ನನಗೆ ಗೊತ್ತಿಲ್ಲ ಅದು. ಈಗ ರಾ ಮೆಟೀರಿಯಲ್ ಮೈದಾ ಹಿಟ್ಟ, ಮೈದಾ ಹಿಟ್ಟಿಗೆ ಕೇಕ್ ಮಾಡ್ತಾರ್ಯಾ? ಮೈದಾ ಹಿಟ್ಟು ಶುಗರು. ಸರಿ, ಅದರಿಂದ ಒಳ್ಳೆ ಗಣಪತಿ ಮಾಡಿದ್ದಾರೆ. 10 ಅಡಿ ಗಣಪತಿ, 100 kg ತೂಕ ಇದೆ. ಆ ಗಣಪತಿ ಕೈ ಯಾವುದು? ಕೇಕು. ತಲೆ ಕೇಕು. ನಾಗರಾವು ಕೇಕು. ಯಾವ ತಿಂದು ಸ್ವೀಟು. ನಾಗರಾವ್ ಬೇಕಾದ್ರೂ ತಿನ್ನಿ, ಕೇಕ್ ನಾಗರಾವು ನಿಜವಾದ ನಾಗರಾವಲ್ಲ. ಕೇಕಿನ ತಯಾರಾದಂತಹ ನಾಗರಾವಿನ ಹೆಡೆ ತಿಂದ್ರು ಸ್ವೀಟು, ಇಲಿ ತಿಂದ್ರು ಸ್ವೀಟು. ಗಣಪತಿ ಕೈ ತಿಂದು ಯಾಕಪ್ಪ ಅಂದ್ರೆ ಇಲ್ಲವೇ ಇಲ್ಲ ಅಲ್ಲಿ. ಗಣಪತಿ ಇಲ್ಲ, ಕೈ ಇಲ್ಲ, ಕಾಲಿಲ್ಲ, ಇರೋದೆಲ್ಲ ಕೇಕ್. ಅದೇ ರೀತಿಯಲ್ಲಿ ಈ ದೇಹದ ಒಳಗಡೆಯಲ್ಲಿ ಪ್ರವೇಶ ಮಾಡಿರುವಂತ ಯಾರಪ್ಪ ಅಂದ್ರೆ ಈಶ್ವರನೇ. ಜ್ಞಾಪಕ ಇಟ್ಕೊಳ್ಳಿ, ಇದು ಔಪನಿಷದ ಸಂದೇಶ. ಈಶ್ವರೋ ಜೀವ ಕಲಯ ಪ್ರವಿಷ್ಟೋ ಭಗವಾನಿತಿ. ಪ್ರಪಂಚದಲ್ಲಿ ಎಷ್ಟು ದೇಹಗಳು ಉಂಟೋ ಕೋಟಿ ಕೋಟಿ ದೇಹ ಇದೆ. ಹೌದಾ? ಇಲಿ ದೇಹ, ಮೀನು ದೇಹ, ನಾಗಿ ದೇಹ, ಕಚ್ಚೆ ಕುದುರೆ ದೇಹ, ಸೊಳ್ಳೆ ದೇಹ, ತಿಮಿಂಗಲ ದೇಹ, ಆನೆ ದೇಹ, ಎಲ್ಲವೂ ದೇಹ. ಈ ದೇಹಗಳಾಗಿರುವಂಥವನು ಆತ್ಮನೇ. ಆ ದೇಹಗಳ ಒಳಗಡೆಯಲ್ಲಿ ಪ್ರವೇಶ ಮಾಡಿ ಆನೆಯಾಗಿ 5,000 kg ಭಾರ ಬರ್ತಾ ಇದೆ, ಇರುವೆಯಾಗಿ 1 ಗ್ರಾಮ್ ಅಕ್ಕಿ ಬರ್ತಾ ಇದೆ, ನಾಯಿಯಾಗಿ ಏನು ತಿಂತಾ ಇದೆ. ನಿಜವಾಗಿ ನೋಡಿದರೆ ತತ್ ಸೃಷ್ಟ್ವಾ ತದೇವ ಅನುಪ್ರಾವೇಶತೆ, ಆತ್ಮನೇ ಪ್ರವೇಶ ಮಾಡಿದ್ದಾನೆ ಎಂದು ನಮಗೆ ಧೈರ್ಯವಾಯ್ತು. ಇವಾಗ ನಾನಿದ್ದೇನೆ, ಹೌದಾ? ನಾನು ಕರ್ತೃವಾಗಿದ್ದೇನೆ, ಭೋಕ್ತವಾಗಿದ್ದೇನೆ. ಈ ಕರ್ತೃಭೋಕ್ತವಾಗಿರುವುದರಿಂದ ನಮ್ಮ ಇದೆಯೋ ಇಲ್ವೋ ಅಂತ ಕೇಳಿದ್ರೆ ಇಲ್ಲ ಎನ್ನುವಂತಿಲ್ಲ. ಬ್ರಹ್ಮವನ್ನ ಕೇಳಿದ ಕೂಡಲೇ ಇಲ್ಲ ಅಂದ್ಬಿಡ್ತಾರೆ ಜನ. ಯಾಕೆ?
ಬ್ರಹ್ಮ ಇದೆಯೋ ಇಲ್ವೋ? ಇಲ್ಲ. ಯಾಕೆ ಅಂದ್ರೆ ಕೈ ಇಲ್ಲ, ಕಾಲಿಲ್ಲ, ಮೂಗಿಲ್ಲ, ಕಣ್ಣಿಲ್ಲ, ಪ್ರಾಣವಿಲ್ಲ, ತಲೆ ಇಲ್ಲ, ಬುದ್ಧಿ ಇಲ್ಲ. ಯಾರಿಗೆ? ಬ್ರಹ್ಮ ಇದೆಯಾಗ ಬ್ರಹ್ಮ ಇದೆ ಅಂತ ಆಗಿದ್ದಿದ್ರೆ ಕಣ್ಣಿಗೆ ಕಾಣಿಸ್ಬೇಕಾಗಿತ್ತು. ರಾಮ ಇದ್ದಾನೆ, ಧ್ಯಾನ ಮಾಡ್ತಾ ಕೂತ್ಕೊಂಡ್ರೆ ಕಣ್ಣಿಗೆ ಕಾಣಿಸ್ತಾನೆ. ಕೃಷ್ಣ ಇದ್ದಾನೆ, ಸೀತಾ ಇದ್ದಾಳೆ, ಲಕ್ಷ್ಮಿ ಇದ್ದಾಳೆ, ತಿರುಪತಿ ವೆಂಕಟೇಶ್ವರ ಇದ್ದಾನೆ. ಆದರೆ ಬ್ರಹ್ಮ ಇಲ್ಲ. ಯಾಕಪ್ಪ ಅಂದ್ರೆ ಇದ್ದಿದ್ದರೆ ಕಣ್ಣಿಗೆ ಕಾಣಿಸ್ಬೇಕಾಗಿತ್ತು. ಕಣ್ಣಿಗೆ ಕಂಡುಬಿಟ್ರೆ ಬ್ರಹ್ಮವಲ್ಲ. ಅದು ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನೋ ಯದ್ವಾಚೋಹ ವಾಚಂ ಸವು ಪ್ರಾಣಸ್ಯ ಪ್ರಾಣಃ ಚಕ್ಷುಷಶ್ಚಕ್ಷು ಅತಿ ಮುಚ್ಯ ಧೀರ ಪ್ರೇತ್ಯಾತ್ಮ ಲೋಕಾದ ಮೃತ ಭವಂತಿ. ಈ ಕಣ್ಣಿಗೆ ಕಣ್ಣಾಗಿದೆ, ಕಣ್ಣು ಆತ್ಮನನ್ನ ಬೆಳಗಿದ. ಯಾಕೆ? ಕಣ್ಣಿಗೆ ಕಣ್ಣಾಗಿರುವುದರಿಂದ. ಕಿವಿ ಆತ್ಮ ಬೆಳಗಲಾರದು. ಹೀಗಾಗ್ಬಿಟ್ಟು ಯಾವುದು ಬೆಳಗಲ್ಲ. ಒಂದು ಪ್ರಸಿದ್ಧವಾದ ಮಂತ್ರ ನಮ್ಮ ಅತ್ಮತ್ ಹೇಳ್ತಾ ಇರ್ತೇನೆ, ಜ್ಞಾಪಕ ಇಟ್ಕೊಂಡಿ. ನ ಸಂದ್ರಶೇತಿಷ್ಠತಿ ರೂಪಮಸ್ಯ ನ ಚಕ್ಷುಷಾ ಪಶ್ಯತಿ ಕಶ್ಚನೈನಂ ಹೃದಾ ಮನೀಷಾ ಮನಸಾ ವಿಕ್ಲಪ್ತಃ ಯಯೇತದ್ವಿದುಃ ಅಮೃತಾಸ್ತೆ ಭವಂತಿ. ಆತ್ಮನಿಗೆ ರೂಪವಿಲ್ಲ, ಕಣ್ಣು ನೋಡಲಾರದು. ಆತ್ಮನಿಗೆ ಶಬ್ದವಿಲ್ಲ, ಕಿವಿ ಕೇಳಲಾರದು. ಆತ್ಮನಿಗೆ ಸ್ಪರ್ಶೇಂದ್ರಿಯವಿಲ್ಲದ್ದರಿಂದ ಆತ್ಮ ಹಿಡಿಯುವುದಕ್ಕೂ ಸಾಧ್ಯವಿಲ್ಲ. ಇಂಥ ಆತ್ಮನನ್ನ ಇಲ್ಲ ಅಂದ್ಬಿಡ್ತಾರೆ ಜನ. ಬಹಳ ಮಟ್ಟಿಗೆ ವಿಚಾರವಾದಿಗಳೂ ಕೂಡ ಬ್ರಹ್ಮ ಇಲ್ಲ ಅಂತ ಅಂತಾರೆ. ಇಲ್ಲ ಎನ್ನುವಂಥ ತಪ್ಪು ಕಲ್ಪನೆಯನ್ನ ಅಪವಾದ ಮಾಡಿ ತಿಳಿಸುವುದಕ್ಕಾಗಿ ಬ್ರಹ್ಮವನ್ನು ಇದೆ ಅಂತ ಹೇಳ್ತೀವಿ. ಬ್ರಹ್ಮವು ಇದೆ. ಯಾಕೆ ಗೊತ್ತು ಅಂದ್ರೆ ಈ ಜಗತ್ತನ್ನೆಲ್ಲ ಸೃಷ್ಟಿ ಮಾಡಿರುವುದರಿಂದ. ಶಂಕರಾಚಾರ್ಯ ಹೇಳ್ತಾನೆ, ಬ್ರಹ್ಮ ನಾಸ್ತೀತಿ ನ ವಕ್ತವ್ಯಂ ಅಸದೇವ ಬ್ರಹ್ಮ ಇತ್ಯಾಶಂಕ್ಯತೆ. ಏನು ನಿಮ್ಮ ಬ್ರಹ್ಮ ಅಸತ್ತು, ನಾನ್ ಎಕ್ಸಿಸ್ಟೆಂಟ್ ಅಂತ ಜನ ಕೇಳ್ತಾರೆ. ಯಾಕಪ್ಪ ಅಂದ್ರೆ ಯದಸ್ತಿ ತದ್ವಿಶೇಷತೋ ದೃಶ್ಯತೆ ಯಥಾ ಘಟಾದಿ. ಈಗ ಇಲ್ಲಿ ಕೇಳ್ಕೊಂಡ ಘಟ ಇದೆಯೋ ಇಲ್ವೋ? ಅಲ್ಲಿ ಜಾಗ ತೋರಿಸ್ತಾ ಇದ್ದೀನಿ. ಅಥವಾ ಜಮಖಾನ ಇದೆ, ಜಮಖಾನದ ಮೇಲೆ ಕುಂಬಳಕಾಯಿ ಇದೆಯೋ ಇಲ್ವಾ? ಇದೆಯಾ? ನಾ ಇದೆ ಅಂತೀನಿ, ತೋರಿಸಿ ಅಂತೀರ. ಇದ್ದಿದ್ದು ಕಾಣಿಸ್ಬೇಕಾಗಿತ್ತು. ಇಲ್ಲಿ ದೀಪ ಇದೆ, ಆ ಕಡೆ ಶಂಕರಾಚಾರ್ಯರು ಇದ್ದಾರೆ. ಆದರೆ ಆ ಜಾಗದಲ್ಲಿ ಪ್ರಶ್ನೆ, ಆಂಜನೇಯ ಅಂದ್ರೇನು? ಬಾಲ ಇರಬೇಕು. ಆಂಜನೇಯ ಅಂದ್ರೇನು? ಕೈಯಲ್ಲಿ ಸಂಜೀವನಿ ಪರ್ವತ ಇರಬೇಕು ಅಂತ. ಆಂಜನೇಯ ಇಲ್ಲ, ಧೈರ್ಯ ಹೇಳ. ಆಂಜನೇಯ ಇಲ್ಲ. ವಾ, ಆಂಜನೇಯ ಎಲ್ಲಿದ್ದಾನೆ? ಮಹಾನಕಿ ಲೇಔಟಲ್ಲಿದ್ದಾನೆ, ಬೇರೆ ಕಡೆ. ಧೈರ್ಯ ಹೇಳಬೇಕು, ಮೋಸ ಬೇಡ. ಒಟ್ಟಿನಲ್ಲಿ ಬ್ರಹ್ಮ ಇಲ್ಲ. ಇದೆಯಲ್ಲ ಬ್ರಹ್ಮ? ಇದೆಯಾ? ತೋರಿಸಿ. ಇಲ್ಲ ಅಂದೆ. ಈ ಕೈ ಇದೆ, ಈ ಕೈನಲ್ಲಿ ಹಾವಿದೆಯೋ ಇಲ್ವಾ? ನಂಬಿಕೆ ಮಾಡ್ಕೊಳ್ಳಿ. ಭಾವನೆ ಏನೋ ಇಲ್ಲ, ಹೌದಾ? ಕೈನಲ್ಲಿ ಇದು ನೋಡಿ ಹೇಳ್ಕೊಡಿ. ಕಣ್ಣಿಗೆ ಗೂಡಿದೆಯೋ ಇಲ್ವಾ? ತೋರಿಸ್ತಾ ಇದ್ದೀನಿ. ಈಗ ಬ್ರಹ್ಮವು ಇಲ್ಲ ಅಂದ್ಬಿಡ್ತಾರೆ ತುಂಬಾ ಜನ. ಯಾಕೆ ಅಂದ್ರೆ ಯದಸ್ತಿ, ಯಾವುದು ಇದೆಯೋ ಅದು ಕಣ್ಣಿಗೆ ಗೋಚರವಾಗಬೇಕಾಗಿತ್ತು, ಬೇಡ. ಯಾವುದೇ ಪ್ರಮಾಣಕ್ಕೆ ಗೋಚರವಾಗಬೇಕಾಗಿತ್ತು. ಬ್ರಹ್ಮವು ಪ್ರಮಾಣಗಳಿಗೆ ಗೋಚರವಾ? ಎಂತ ಇಲ್ಲ. ಯಾಕೆ ಗೋಚರವಲ್ಲ? ನೋಡಿ, ಕಣ್ಣಿಗೆ ಗೋಚರವಾಗಬೇಕಾದರೆ ರೂಪ ಇರಬೇಕು. ರೂಪ ಅಂದ್ರೇನು? ಉದ್ದ, ಅಗಲ, ದಪ್ಪ, ಎತ್ತರ, ಕೆಜಿ ತೂಕ. ಬ್ರಹ್ಮಕ್ಕೆ ಎತ್ತರ ಇದೆಯಾ? ಎಂತ ಅಗಲ? ಸರಿ ವಿಚಾರ. ಅಗಲ ಇದೆಯಾ? ದಪ್ಪ ಇದೆಯಾ? ಬ್ರಹ್ಮ ಗಂಡು ಹೆಣ್ಣು? ಅಲ್ಲ. ಬ್ರಹ್ಮ
ಹುಡುಗನೋ ಮುದುಕನೋ, ಬ್ರಹ್ಮ ಕಪ್ಪೋ ಕೆಂಪೋ, ಬ್ರಹ್ಮ ಪ್ಯಾಂಟ್ ಹಾಕೊಳುತ್ತಾ ಕಚ್ಚೆ ಪಂಚೆ ಹಾಕೊಳುತ್ತಾ? ರಾಮ ಕಚ್ಚೆ ಪಂಚೆ ಹಾಕೋತಾ ಇದ್ದ, ರಾಮ ಕೋದಂಡ ಇಟ್ಕೋತಾ ಇದ್ದ, ರಾಮ ಗಂಡು, ಸೀತಾ ಬ್ರಹ್ಮ. ಹೌದಾ? ಇಂಥ ಬ್ರಹ್ಮ ಇಲ್ಲ. ಯಪ್ಪ, ಇದ್ದಿದ್ದರೆ ಡಿಸ್ಕೈನ್ ಮಾಡಿದ. ನಾವೇನ್ ಡಿಸೈನ್ ಮಾಡಿದ್ವಿ ಗೊತ್ತಾ ಬ್ರಹ್ಮವನ್ನ? ಯತ್ತದ್ರೇಶಮಗ್ರಾಶಮಗೋತ್ರಮವರ್ಣಂ ಅಚಕ್ಷುಶ್ರೋತ್ರಂ ಅಪಾನಿಪಾದಂ. ಕಣ್ಣಿಲ್ಲ, ಕಿವಿ ಇಲ್ಲ, ದೇಹವಿಲ್ಲ, ಮನಸ್ಸಿಲ್ಲ, ಬುದ್ಧಿ ಇಲ್ಲ, ಇಲ್ಲ ಇಲ್ಲ ಇಲ್ಲ, ಅಲ್ಲ ಅಲ್ಲ ಅಲ್ಲ. ತುಂಬಾ ಸೂಕ್ಷ್ಮ. ಸಯೇಶ ನೇತ್ಯನೇತ್ಯಾತ್ಮ ಅಂತ ಹೇಳ್ತಾ ಇದೆ. ಹಾಗಾದರೆ ಇಂಥ ಬ್ರಹ್ಮವನ್ನ ಸ್ಟ್ರೈಟವೇ ನಾಸ್ತಿ ಬಿಡೋಣ ಅಂದರೆ ಅನ್ನಬೇಡ. ಆ ಬ್ರಹ್ಮವು ಈ ಪ್ರಪಂಚವನ್ನ ಸೃಷ್ಟಿ ಮಾಡಿದೆ ಅಲ್ಲ, ದೇಹವನ್ನ ಸೃಷ್ಟಿ ಮಾಡಿದೆ ಅಲ್ಲ, ದೇಹದ ಒಳಗೆ ಜೀವರೂಪದಿಂದ ತೋರ್ತಾ ಇದೆ. ಸೃಷ್ಟಿ ಪ್ರಕ್ರಿಯೆಯ ನಾನಿದೇನೋ ಇಲ್ವಪ್ಪ, ಅದನ್ನ ನಿಮ್ ನಾನೇ ಹೇಳ್ತೀನಿ ಸರ್. ಯಾವ್ದನ್ನ? ನಾನಿದೇನೋ ಇಲ್ವ? ನಿಮ್ಮ ಬ್ಯಾಂಕಲ್ಲಿ 1000 ರೂಪಾಯಿ ಇದೆಯಾ ಅಂದ್ರೆ ಪಾಸ್ಬುಕ್ ನೋಡಿ ಹೇಳ್ತೀನಿ ನಿಮ್ಬೋದು. ಹೊಟ್ಟೆ ಒಳಗಡೆ ಆಹಾರ ಇದೆಯಾ ಅಂದ್ರೆ ಸ್ಕ್ಯಾನ್ ಮಾಡಿ ಹೇಳ್ತೀನಿ ಅಂತ ಹೇಳ್ಬೋದು. ಈ ಚೀಲದಲ್ಲಿ 100 ರೂಪಾಯಿ ಇದೆಯಾ ಅಂದ್ರೆ ನೋಡಿ ಹೇಳ್ತೀನಿ ಅಂತ ಹೇಳ್ಬೋದು. ಈಗ ನೀನು ಇದ್ದೀಯೋ ಇಲ್ವಾ? ಅದು ನನ್ ಡೌಟ್ ಇದೆ ಸರ್. ಡೌಟ್ ಯಾಕೆ ನೋಡಿ, ಪ್ರತಿಯೊಬ್ಬರು ಅನ್ಕೊಳ್ಳಿ, ನಾನು ಇದ್ದೇನೋ ಇಲ್ವಾ? ಇದ್ದೇನೆ. ಏನ್ ಪ್ರಮಾಣ? ನಾನಿರೋದೇ ಪ್ರಮಾಣ. ಹೇಳ್ತಾ ಇದ್ದೆ, ನಾನಿದ್ದೇನೆ ಅಂತ ಇದ್ದೀರಲ್ಲ, ಯಾವ್ದು ಗೊತ್ತಾ ಇದೋ? ಬ್ರಹ್ಮ. ಪ್ರಪಂಚವನ್ನ ಸೃಷ್ಟಿ ಮಾಡಿ ಅಲ್ಲ, ಪ್ರಪಂಚವಾಗಿ ಜೀವರೂಪದಿಂದ ತತ್ಸೃಷ್ಟ ತದೇವಾನುಪ್ರಾವಿಶತೆ. ಸೃಷ್ಟಿ ಪ್ರಕ್ರಿಯೆ. ಬ್ರಹ್ಮವು ಪ್ರಪಂಚವಾಗಿ ದೇಹವಾಗಿ ಬಿಟ್ಟು ತಾನೇ ಜೀವರೂಪದಿಂದ ಪ್ರವೇಶ ಮಾಡಿದೆ ಅಂತ ಹೇಳಿದ್ದರಿಂದ ಅಂಥ ಬ್ರಹ್ಮವನ್ನ ಇಲ್ಲ ಎನ್ನುವಂತಿಲ್ಲ. ಅಪವಾದ ತೋರಿಸ್ತೇನೆ ಈಗ ನೋಡಿ. ಬ್ರಹ್ಮವು ಜಗತ್ತಾಗಿರೋಣದರಿಂದ ಚೇತನವಾದ ತತ್ವ ಜಗತ್ಕಾರಣ ಅಂತಾಯ್ತು. ಇದೆಲ್ಲ ಬಹಳ ಗಹನವಾದ ವಿಷಯ. PhD ಪಾಠ ಇದು. ರಾಮಾಯಣ, ಭಾರತ, ಭಾಗವತ, ಸೌಂದರ್ಯದಲ್ಲಿ ಕಥೆಯಲ್ಲ ಇದು. ನಾನು ಇದ್ದೇನೆ. ನಾನು ಎನ್ನುವಾಗ ಯಾವುದನ್ನು ನಾನು ಅಂತ ಇದ್ದೇವೆಯೋ ಅದೇ ಮೂಲ ಸ್ವರೂಪವಾಗಿರುವಂತಹ ಬ್ರಹ್ಮತತ್ವ. ಈ ನೆಕ್ಸ್ಟ್ ಇವಾಗ ಬ್ರಹ್ಮವು ಶರೀರವಾಗಿ ಬಿಟ್ಟು ಶರೀರವನ್ನ ಹ್ಯಾಕ್ ಪ್ರವೇಶ ಮಾಡ್ತೋ? ಸೃಷ್ಟಿ ಪ್ರಕ್ರಿಯೆ, ಪ್ರವೇಶ ಪ್ರಕ್ರಿಯೆ. ತತ್ಸೃಷ್ಟ ತದೇವಾನು ಪ್ರಾವಿಶತು. ಒಬ್ಬ ಗೃಹಸ್ಥ ಮನೆ ಸೃಷ್ಟಿ ಮಾಡ್ಕೊಂಡ, 1 ವರ್ಷ ಕಷ್ಟಪಟ್ಟು ದಿನಕ್ಕೆ 10 ಸಲ ಹೋಗಿ ಬರ್ತಾನೆ ಪಾಪ ಮನೆ ನೋಡಕ್ಕೆ. ಮನೆ ಕಟ್ಟಿ ಶುರುವಾಗ್ಬಿಟ್ರೆ ಫಸ್ಟಲ್ಲೇ ಬಾಡಿಗೆ ಮನೆ ಮಾಡಿಕೊಂಡು ದಿನ ಬರ್ತಾನೆ. 100 ಸಲ ಹೋಗಿ ಬಂದಿರ್ತಾನೆ. ಮನೆ ತಯಾರಾಯ್ತು. ಆಮೇಲೆ ಪ್ರವೇಶ ಮಾಡೋಣ ಯಾರು? ಅವನೇ. ಹ್ಯಾಕ್ ಪ್ರವೇಶ ಮಾಡ್ತಾನೆ? ಮನೆ ಕಟ್ಟಿದ ಮೇಲೆ ಆ ಯಜಮಾನ ಹ್ಯಾಕ್ ಪ್ರವೇಶ ಮಾಡ್ತಾನಪ್ಪ ಅಂದ್ರೆ ಗಣಪತಿ ಇಟ್ಕೋತಾನೆ, ಶಾಲಿಗ್ರಾಮ ಇಟ್ಕೋತಾನೆ, ಸತ್ಯನ ಫೋಟೋ ಇಟ್ಕೋತಾನೆ, ಪೂರ್ಣ ಕುಂಭ ಇಟ್ಕೋತಾನೆ, ಪುರೋಹಿತನ ಕಳಿಸ್ತಾನೆ, ಗಂಟೆ ಬಾರಿಸ್ತಾ ಪ್ರವೇಶ ಮಾಡ್ತಾನೆ. ಹೌದಾ? ಹೀಗೆ ಬ್ರಹ್ಮವು ಶರೀರ ಸೃಷ್ಟಿ ಮಾಡಿಬಿಟ್ಟು ಶರೀರ ಪ್ರವೇಶ ಮಾಡ್ತು ಅಂದ್ರೆ ಬಾಯಿ ಮುಖಾಂತರ ಪ್ರವೇಶ ಮಾಡಿದ್ನ, ಕಣ್ಣಲ್ಲಿ ಪ್ರವೇಶ ಮಾಡಿದ್ನ, ಮೂಗಲ್ಲಿ ಪ್ರವೇಶ ಮಾಡಿದ್ನ. ಒಂದು ದ್ವಾರ ಬೇಕು, ಬಾಗಿಲು. ಯಾವ ಮುಖಾಂತರ ಪ್ರವೇಶ ಮಾಡ್ದ? ಪ್ರವೇಶ ಮಾಡ್ದ ಅಂದ್ರೆ ಮುಂಚೆ ಇರಲಿಲ್ಲ, ಆಮೇಲೆ ಬಂದ ಅಂತ ಆಯ್ತು. ನೆನ್ನೆ ಗೃಹ ಪ್ರವೇಶ ಆಯ್ತು ಸ್ವಾಮಿ ಅಂದ್ರೆ ಮೊನ್ನೆ ಗೃಹ ಪ್ರವೇಶ ಆಗಿತ್ತಿಲ್ಲ. ನೆನ್ನೆ ಮಾವಿನ ಸೊಪ್ಪು ಕಟ್ಟಿಲ್ವೋ, ನನ್ನ ಪುರೋಹಿತರು ಬಂದಿದ್ರು, ಹೋಮ ಹವನ ಆಯ್ತು, ನೆನ್ನೆ ಗೃಹ ಪ್ರವೇಶವಾಯಿತು. ನಿನ್ನೆವರೆಗೆ ಪ್ರವೇಶವಾಗಿತ್ತಿಲ್ಲ.
ಹಾಗೆ ಬ್ರಹ್ಮವು ಶರೀರವನ್ನ ಪ್ರವೇಶ ಮಾಡಿತು ಎನ್ನುವಾಗ ಯಜಮಾನ ಮನೆ ಕಟ್ಟಿಸಿಕೊಂಡು ಪ್ರವೇಶ ಮಾಡುವಂತೆ ಅಂತ ಅರ್ಥವನ್ನು ಮಾಡಬೇಕಾ? ಅಲ್ಲ. ಅಥವಾ ಇಲಿ ಬಿಲವನ್ನ ಪ್ರವೇಶ ಮಾಡುವಂತೆ, ಇಲಿ ಬಿಲವನ್ನ ಪ್ರವೇಶ ಮಾಡುವಂತೆ ಪರಮಾತ್ಮ ಪರಬ್ರಹ್ಮ ಶರೀರ ಪ್ರವೇಶ ಮಾಡ್ದ ಅನ್ನೋಣ? ಇಲ್ಲ. ಯಾಕೆ ಅಂದ್ರೆ ಇಲ್ಲಿ ಹೊರಗಡೆಯಿಂದ ನಿಜವಾಗಿ ಹೊರಗಡೆ ಬಂತು. ಪರಮಾತ್ಮ ಹೊರಗಡೆ ಒಳಗಡೆ ಬಂದ. ಪರಮಾತ್ಮನಿಗೆ ಹೊರಗಡೆ ಯಾವುದು ಒಳಗಡೆ ಯಾವುದು? ಅಥವಾ ಆಕಾಶ ಶರೀರವನ್ನ ಪ್ರವೇಶ ಮಾಡುವಂತೆ ಅನ್ನೋಣ? ಆಕಾಶ ಇದೆ. ಯಾವ ಗ್ರಹ ಪ್ರವೇಶ ಮಾಡುತ್ತೆ ಆಕಾಶ? ಖಾಲಿ ಸೈಟ್ ಇತ್ತು, ಆಕಾಶ ಇತ್ತ. ಪ್ರಿನ್ಸ್ ಲೆವೆಲ್ ಬಂತು, ಆಕಾಶ ಇದೆಯಾ? ಮೇಲ್ ಬಂತು, ಆಕಾಶ ಇದೆಯಾ? RCC ಹಾಕಿದ್ರು, ಆಕಾಶ ಇದ್ದೇ ಬಿಟ್ರಿ. ಹಾಗಿದಾನೆ ಅಂತ ಆಕಾಶ ಏನ್ ಬಿಟ್ರೆ ಪ್ರವೇಶ ಮಾಡ್ದ ಅಂದೇನು? ಆಕಾಶಕ್ಕೆ ಪ್ರವೇಶವೇ ಹೊಂದೋದಿಲ್ಲ, ಪರಮಾತ್ಮನಿಗೂ ಹೊಂದೋದಿಲ್ಲ. ಹಾಗಾದರೆ ತತ್ಪೃಷ್ಟ ತದೇವಾನುಪ್ರಾವಿಶತ್ತು ಅನ್ನುವ ಮಾತು ಏನರ್ಥ? ಬರಿತ ಶಂಕರಾಚಾರ್ಯ ತುಂಬಾ ಸೂಕ್ಷ್ಮ ವಿಚಾರ ನೋಡಿ. ಒಂದು 10 ತಟ್ಟೆ ಇದೆ, ತಟ್ಟೆ ಬಳಿ ನೀರು, ಅದು ಬಿಸಿಲಿದ್ಬೇಡಿ. ಸೂರ್ಯ ಪ್ರವೇಶ ಮಾಡ್ದ, ಆ ನೀರಿನ ತಟ್ಟೆಯಲ್ಲಿ ಪ್ರತಿಬಿಂಬ ಕಾಣಿಸ್ತಾ ಇದೆ, ಹೌದಾ? ಯಾವ ಪ್ರವೇಶ ಮಾಡ್ದ? ಹ್ಯಾಕ್ ಪ್ರವೇಶ ಮಾಡ್ದ? 1000 ತಟ್ಟೆ ಇದೆ ಬಿಸಿಲಿನಲ್ಲಿ, 1000 ತಟ್ಟೆ ಬಡಿದು ಸೂರ್ಯ ಪ್ರವೇಶ ಮಾಡಿಬಿಟ್ಟ. ಪ್ರವೇಶ ಮಾಡ್ತಾ ಅಂದೇನು? ಬಿಂಬ ಪ್ರತಿಬಿಂಬ ರೂಪದಿಂದ ತೋರ್ತಾ ಇದ್ದಾನೆ. ಹಾಗೆ ಹೇಳೋಣ ಅಂದ್ರೆ ಅವಾಗ ಏನಾಗುತ್ತಾ? ತಟ್ಟೆ ಒಣಗೋಗ್ಬಿಟ್ರೆ ನೀರು, ಸೂರ್ಯ ಆ ಬ್ರಹ್ಮ ಸಾಹಿತ್ಯ ಅದು ಸಾಧ್ಯವಿಲ್ಲ. ಮತ್ತೇನಪ್ಪ ಅಂತಂದ್ರೆ ಶಂಕರಾಚಾರ್ಯ ಹೇಳ್ತಾರೆ, ಜೀವರೂಪೇಣ ದ್ರಷ್ಟ ಕರ್ತ ಭೋಕ್ತ ಮಂತ ಅಂತ ತೋರ್ತಾ ಇದ್ದಾನಲ್ಲ, ಈ ಜೀವರೂಪದಿಂದ ತೋರುತ್ತಿರುವವನೇ ಪರಮೇಶ್ವರ, ಜೀವರೂಪದಿಂದಿರುವವನೇ ಬ್ರಹ್ಮ ಅಂತ ಹೇಳಿದಾಗ ಜೀವೋ ಬ್ರಹ್ಮೈವ ನಾಪರಹ ಅಂತ ಆಗತ್ತೆ. ಇವಾಗ ಮುಂದೆ ವಿಚಾರ ಮಾಡ್ಬೇಕು ನಾವು. ನಮಗೆ ಗೊತ್ತಿಲ್ಲದಂತೆ ಈ ದೇಹದಲ್ಲಿ ಇಬ್ಬರು ಆತ್ಮ ಸೇರ್ಕೊಂಡ್ಬಿಟ್ಟಿದ್ದಾರೆ. ಒಬ್ಬ ಕರ್ತ ಭೋಕ್ತ ದಷ್ಟ ಶ್ರೋತ ಆಗಿರುವಂತ ಸಂಸಾರಿಯಾದ ಜೀವಾತ್ಮ. ಇವನಿಗೆ ಸುಖ ದುಃಖ ರಾಗ ದ್ವೇಷ ಲಾಭ ನಷ್ಟ ಶೀತಾಮುಷ್ಣ ಜನ್ಮ ಮರಣ ಎಲ್ಲವನ್ನೂ ಅನುಭವಿಸ್ತಾ ಇದ್ದಾನೆ. ಇನ್ನೊಬ್ಬ ಇದ್ದಾನೆ, ಇವನು ಏನೇ ಮಾಡ್ತಾ ಇದ್ದರೂ ಅದಕ್ಕೆ ಅಂಟುಕೊಳ್ಳದೆ ಏನೇ ಅನುಭವಿಸ್ತಾ ಇದ್ದರೂ ಅದಕ್ಕೂ ಸಾಕ್ಷಿಯಾಗಿದ್ದಾನೆ. ಈ ಸಾಕ್ಷ್ಯ ತತ್ವವೇ ಆತ್ಮತತ್ವ, ಸಾಕ್ಷ್ಯ ಸ್ವರೂಪವೇ ಬ್ರಹ್ಮತತ್ವ. ಇದನ್ನ ಎಲ್ಲ ಕಠೋಪನಿಷತ್ ಋತಂ ಪಿಬಂತೌ ಸುಕೃತಸ್ಯ ಲೋಕೆ ಗುಹಾಂ ಪ್ರವಿಷ್ಟೌ ಪರಮೇ ಪರಾರ್ಧೆ ಛಾಯಾತಪೌ ಬ್ರಹ್ಮವಿದೋ ವದಂತಿ ಪಂಚಾಜ್ಞಯೋ ಏಚ ತ್ರಿನಾತಿ ಚೇತಃ. ಹೌದಾ? ಯಾವ ಉಪನಿಷತ್ತು? ಕಠೋಪನಿಷತ್ತು. ಮುಂಡಕೋಪನಿಷತ್ತು ಇದನ್ನೇ ಹೇಳ್ತಾ ಇದೆ. ಇಲ್ಲಿ ದ್ವಾಸುಪನ್ನ ಸಯುಜ ಸಖಾಯ ಸಮಾನಂ ವೃಕ್ಷಂ ಪರಿಷಸ್ವ ಜಾತಿ ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ತಿ ಅನಶ್ನನ್ ಅನ್ಯ ವಿಚಾಕಶೀತಿ. ನಮ್ಗೆ ಗೊತ್ತೇ ಇಲ್ಲ ನೋಡಿ. ಈ ದೇಹದಲ್ಲಿ ಕರ್ತೃವಾಗಿ ಭೋಕ್ತೃವಾಗಿ ಪ್ರಮಾತೃವಾಗಿ ಸಂಸಾರಿಯಾಗಿ ಜೀವಾತ್ಮನಾಗಿ ಇರುವಂತಹ ಆತ್ಮ ಒಬ್ಬ. ಇನ್ನೊಬ್ಬ ಇವನಿಗೆ ಸಾಕ್ಷಿಯಾಗಿ ಏನನ್ನು ಮಾಡದೆ ಏನನ್ನು ತಿನ್ನದೆ ಏನನ್ನು ಅನುಭವಿಸದೆ ಸಾಕ್ಷ್ಯ ಸ್ವರೂಪನಾಗಿ ಇರುವಂತಹ ಆತ್ಮ ಒಬ್ಬ. ಒಬ್ಬ ಹೇಗಿದ್ದಾನೆ? ಸಮಾನೇ ವೃಕ್ಷೇ ಪುರುಷೋ ನಿಮಗ್ನ. ಈ ಶರೀರವನ್ನ ವೃಕ್ಷ ಅನ್ಬಿಟ್ರು. ದ್ವಾಸುಪರ್ಣ ಸಯುಜ ಸಖಾಯ ಸಮಾನಂ ವೃಕ್ಷಂ ಪರಿಷತ್ವ ಜಾತಿ ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ತಿ ಅನಶ್ನನ್ ಅನ್ಯ ವಿಚಾರ. 2 ಪಕ್ಷಿಗಳ ಪೈಕಿ ಒಂದು ಪಕ್ಷಿ ಹಣ್ಣು ತಿನ್ನುತ್ತೆ,
ನೆಗಡಿ ಮಾಡ್ಕೊಳ್ಳುತ್ತೆ, ಶೀತ ಮಾಡ್ಕೊಳ್ಳುತ್ತೆ, ವಾಂತಿ ಮಾಡ್ಕೊಳ್ಳುತ್ತೆ. ಇನ್ನೊಂದು ಪಕ್ಷಿ ಇದೆಯಲ್ಲ, ಏನು ತಿಂತಾನೆ ಇಲ್ಲ, ಏನು ಮಾಡ್ತಾ ಇಲ್ಲ. ಅನಷ್ಟನ್, ಏನನ್ನು ತಿನ್ನದೆ ಸಾಕ್ಷ್ಯ ಸ್ವರೂಪದಿಂದಿದೆ. ಆ ಸಾಕ್ಷ್ಯ ಸ್ವರೂಪವೇ ಪರಬ್ರಹ್ಮ. ಆ ಸಾಕ್ಷ್ಯ ಸ್ವರೂಪನೇ ನೀನಾಗಿದೆಯಾ ಅಂತ ತಿಳ್ಕೋ. ಸಮಾನೇವಕ್ಕೆ ಪುರುಷೋ ನಿಮಗ್ನ ಅಂತ ಹೇಳಿಬಿಟ್ಟು ಅನೀಶಯ ಶೋಚತಿ ಮುಖ್ಯಮಾನ. ಎಷ್ಟು ಸ್ವಾರ್ಥ. ಇಬ್ರು ಸ್ನೇಹಿತರಿದ್ದಾರೆ, ಜೊತೆಯಾರೆ. ಒಬ್ಬ ಯಾವಾಗಲೂ ರಾತ್ರಿ ಹೊಡಿತಾ ಇರ್ತಾನೆ, ಇನ್ನೊಬ್ಬ ಸಂತೋಷವಾಗಿದ್ದಾನೆ. ಇಬ್ರು ಒಂದೇ ಮನೆ ವಾಸವಾಗಿದ್ದಾರೆ. ಯಾರ್ಯಾರವರು? ಒಬ್ಬ ಸನ್ಯಾಸಿ, ಒಬ್ಬ ಗೃಹಸ್ಥ. ಸನ್ಯಾಸಿ ಇಲ್ಲೇ ವಾಸವಾಗಿದ್ದಾನೆ, ಮಳೆ ಸೋರ್ತಾ ಇದೆ, ಅವನಿಗೆ ಯೋಚನೆ ಇಲ್ಲ. ಜಾಸ್ತಿ ನೀರು ಬಂತ ಇನ್ನೊಂದು ಮನೆಗೆ ಹೋಗ್ತಾನೆ. ಗೃಹಸ್ಥ ಮಳೆ ಸೋರ್ತಾ ಇದೆಯಲ್ಲಪ್ಪ ಭಗವಂತ, ಮಳೆ ಇಲ್ಲಪ್ಪ ಅಂತಾನೆ. ಪೇಂಟ್ ಹೋಗಿದೆ ಅಂತಾನೆ, ನೆಲ ಸರಿಯಾಗಿಲ್ಲ ಅಂತಾನೆ, ದೀಪ ಕೆಟ್ಟೋಯ್ತು ಅಂತ ದಿನ ತಾಪತ್ರಯ ಅವನಿಗೆ. ಅದೇ ಮನೆಯಲ್ಲಿಯೇ ಗೃಹಸ್ಥನು ಸನ್ಯಾಸಿಗಳು ಇಬ್ಬರೂ ವಾಸವಾಗಿದ್ದರು. ಸನ್ಯಾಸಿ ಹೇಗಿದ್ದಾನೆ? ಗೃಹಸ್ಥ ಯಾಕೆ? ನನ್ನ ಮನೆ, ನಾನು ಓನರು, ನಾನು ಕಟ್ಟಿಸಿದ್ದು ಅನ್ಬೋದು. ಅನೀಶಯ ಶೋಚತಿ, ಜೀವಾತ್ಮನು ಶೋಚತಿ. ಇಡೀ ಜೀವನೆಲ್ಲ ಬರೀ ದುಃಖ ದುಃಖ ದುಃಖ. ಮದುವೆ ಆದ್ರೂ ದುಃಖ, ಹಾಗೆ ಇದ್ದು ದುಃಖ, ದುಡ್ಡು ಬಂದ್ರೂ ದುಃಖ, ಇಲ್ಲೇ ಇದ್ದು ದುಃಖ, ಬುದ್ಧಿವಂತ ಆದ್ರೂ ದುಃಖ, ಗಡ್ಡಾಗಿದ್ದು ದುಃಖ, ಸ್ವಂತ ಮನೆ ಕಟ್ಕೊಂಡ್ರು ದುಃಖ, ಬಾಡಿಗೆ ಮನೆ ಇದ್ದು ದುಃಖ. ಯಾಕೆ? ಜೀವನವೇ ದುಃಖಮಯ. ಹೌದಾ? ಸಂಸಾರವೆಲ್ಲ ದುಃಖಮಯ. ಆಮೇಲೆ ಶರೀರವೆಲ್ಲ ಆನಂದ. ಏನ್ ಶರೀರ ಅಂದ್ರೆ 28 ರೋಗ. ಬೆಂಗಳೂರಿನಲ್ಲಿ ಈ ಡಯಾಗ್ನೋಸಿಸ್ ಸೆಂಟರ್ ತುಂಬಾ ಬಿಟ್ಟಿದೆ. ಈಗ ಬೆಟ್ಗೊಬ್ಬ ರೋಗಿ, ಪೇಷಂಟ್, ಬೆಟ್ಗೊಬ್ಬರ ಇದು ವೈದ್ಯ, ಮೂಗೊಬ್ಬ, ಕಿವಿಗೊಬ್ಬ, ಎಲ್ಲ ಆಲಜಿಸು. ನೋಸಾಲಜಿ, ಡೆಂಟಾಲಜಿ, ಟೂಟಾಲಜಿ, ಹೇರಾಲಜಿ, ಮೂಗಾಲಜಿ, ಇಯರಾಲಜಿ, ಇಷ್ಟಿದ್ರೂ ಕೂಡ ರೋಗ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ಶರೀರವೆಲ್ಲ, ಈ ಶರೀರವನ್ನ ನಾನು ಅಂತ ಮಾಡಿಕೊಂಡು ಒದ್ದಾಡ್ತಾ ಇರೋ ಜೀವ. ಮಗು, ಇದು ನೀನಲ್ಲ. ಅನೀಶಯ ಶೋಚತಿ ಮುಖ್ಯಮಾನ. ಮೋಹಕ್ಕೆ ಒಳಗಾಗಿದೆಯಾ? ಯಾರು ಗೊತ್ತಾ ನೀನು? ಯದಾ ಪಶ್ಯತೆ ರುಕ್ಮವರ್ಣಂ ಕರ್ತಾರಮೀಶಂ ಪುರುಷಂ ಬ್ರಹ್ಮ ಯೋನಿಂ ತದಾ ವಿದ್ವಾನ್ ಪುಣ್ಯ ಪಾಪೇ ವಿಧೂಯ ನಿರಂಜನ ಪರಮಂ ಸಾಮ್ಯಮುಪೈ. ಈ ಪ್ರಮಾದವಾದ ಜೀವಾತ್ಮ ನಾನಲ್ಲ, ದಷ್ಟು ಭೋಕ್ತವಾಗಿರುವಂತಹ ಜೀವಾತ್ಮ ನಾನಲ್ಲ. ಯಾರು ನಾನು? ಸರ್ವಸಾಕ್ಷಿಯಾಗಿರುವ, ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಮುಕ್ತನಾಗಿರುವ ಬ್ರಹ್ಮವೇ ನಾನು ಅಂತ ತಿಳಿಸಬೇಕಾಗಿದೆ. ಶ್ರುತಿ ಅದಕ್ಕೋಸ್ಕರ ಏನ್ ಮಾಡ್ತು? ಸೃಷ್ಟಿ ಪ್ರಕ್ರಿಯೆ ಹೇಳಿಬಿಟ್ಟ. ಆ ಬ್ರಹ್ಮವೇ ಜೀವರೂಪದಿಂದ ಪ್ರವೇಶ ಮಾಡಿದ್ದೆ ಅಂತ ಹೇಳಿ. ಈಗ ಸ್ವಾರಸ್ಯ ನೋಡಿ, ಬ್ರಹ್ಮ ಪ್ಲಸ್ ಶರೀರ ಈಕ್ವಲ್ ಜೀವಾತ್ಮ. ಜೀವ ಅಂದ್ರೇನು? ಶರೀರ ಸೇರ್ಕೊಂಡ ಜೀವಾತ್ಮ. ಬ್ರಹ್ಮ ಅಂದ್ರೇನು? ಉಪಾಧಿ ಸಂಬಂಧ ತೆಗೆದಾಕ್ಬಿಟ್ರ ಅದೇ ಪರಬ್ರಹ್ಮ ಸ್ವರೂಪ. ಆ ಪರಬ್ರಹ್ಮ ಸ್ವರೂಪ ನಮ್ಮ ಪರಮಾರ್ಥ ಸ್ವರೂಪವಾಗಿದೆ. ಸವಾಯೇಶ ಮಹಾನಜ ಆತ್ಮ ಅಜರೋ ಅಮರೋ ಅಮೃತೋ ಅವಯೋ ಬ್ರಹ್ಮ. ಅಭಯಂ ವೈ ಬ್ರಹ್ಮ, ಅಭಯಂ ಹಿ ವೈ ಬ್ರಹ್ಮ ಭವತಿ ಯಹ ಏವಂ ಮೇನ. ಯಾವಾತನು ಈ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳುತ್ತಾನೋ ನಾನು ಅಜನಾಗಿರುವ ಆತ್ಮನಾಗಿದ್ದೇನೆ, ನಾನು ಪರಿಶುದ್ಧವಾಗಿರುವಂತಹ ಬ್ರಹ್ಮವಾಗಿದ್ದೇನೆ. ಇದೆಲ್ಲವೂ ಕೂಡ ಉಪಾಧಿಗಳ ಸಂಬಂಧದಿಂದ, ಅವಿದ್ಯೆಯಿಂದ ನನಗೆ ಅಂಟುಕೊಂಡಿರುವಂತಹ ಅಂಟು ರೋಗ ಅಂತ ತಿಳಿಸುವುದಕ್ಕಾಗಿ ಶ್ರುತಿ ಏನ್ ಮಾಡ್ಬಿಡ್ತು? ಸೃಷ್ಟಿಯನ್ನು ಹೇಳಿ ಪ್ರವೇಶವನ್ನು ಹೇಳಿದೆ. ನಿಜವಾಗಿ ನೋಡಿದರೆ ಸೃಷ್ಟಿಯೂ ಆಗಿಲ್ಲ, ಪ್ರವೇಶವೂ ಆಗಿಲ್ಲ. ಇದೆಲ್ಲವೂ ಕೂಡ ಅಧ್ಯಾರೋಪ. ನಾಟಕದಲ್ಲಿ ಸೀತಾ ಬರ್ತಾಳೆ,
ರಾಮ ಬರ್ತಾನೆ, ರಾವಣ ಬರ್ತಾನೆ, ಹನುಮಂತ ಬರ್ತಾನೆ, ಲಕ್ಷ್ಮಣ ಬರ್ತಾನೆ. ಎಲ್ಲ ಕುಸ್ತಿ ಆಯ್ತು, ಕಚ್ಚಾಡಿದಾಯ್ತು, ಯುದ್ಧವಾಯ್ತು. ಎಲ್ಲ ಆದ್ಮೇಲೆ ಇಂಟರ್ವಲ್ ಬಂದಾಗ ಎಲ್ಲ ಕೂತ್ಕೊಂಡು ಕಾಫಿ ಕುಡಿತಾ ಇರ್ತಾರೆ ಜೊತೆಯಲ್ಲಿ. ರಾವಣ ಪಕ್ಕದಲ್ಲೇ ರಾಮ ಕೂತ್ಕೊಂಡಿದ್ದಾನೆ. ಅಯ್ಯಪ್ಪ, ಹೌದಾ? ನಾಟಕದಲ್ಲಿ ನೀತಿ ಪ್ರಧಾನ. ಅದೇ ರೀತಿ ಇಡೀ ವೇದಾಂತ ಶಾಸ್ತ್ರ ಅಧ್ಯಾರೋಪ ದೃಷ್ಟಿಯಿಂದ ಬ್ರಹ್ಮ ಪ್ರಪಂಚ ಸೃಷ್ಟಿ ಮಾಡ್ತು, ಬ್ರಹ್ಮವೇ ಶರೀರವಾಯಿತು, ಅನಂತರ ಶರೀರ ಪ್ರವೇಶ ಮಾಡ್ತು, ಅನಂತರ ಜೀವರು ಬಂದು ಬರ್ತಾ ಇದೆ. ಎಲ್ಲ ನಾಟಕ ಮಾಡಿಬಿಟ್ಟು ಕೊನೆ ಹೇಳ್ತಾ ಇದೆ, ಆನಂದೋ ಬ್ರಹ್ಮೇ ದಿವ್ಯಜಾನಾತ್. ಆನಂದವೇ ನಮ್ಮ ನಿಜವಾದ ಸ್ವರೂಪ. ಅವಿದ್ಯೆಯಿಂದ ದೇಹಾದ್ಯುಪಾದಿಗಳನ್ನ ನಾನು ಅಂತ ಮಾಡಿಕೊಂಡು ಸುಖ ದುಃಖ ಅನುಭವಿಸ್ತಾ ಇದೀಯಪ್ಪ. ಯಾವಾಗ ನೀನು ಇದನ್ನ ಬಿಡಿಸಿಕೊಂಡು ನಿನ್ನ ಸ್ವರೂಪದಲ್ಲಿ ಕೂತ್ಕೊಳ್ತೀಯೋ ಆಗ ಬ್ರಹ್ಮಜ್ಞಾನವನ್ನು ಬಂದು ಮುಕ್ತನಾಗ್ತೀಯ ಅನ್ನುತ್ತೆ. ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಶಂಕರಾಚಾರ್ಯರು. ನಹಿ ಅಹಂ ಪ್ರತ್ಯಯ ವಿಷಯ ಕರ್ತೃ ವ್ಯತಿರೇಕೇಣ ತತ್ಸಾಕ್ಷಿ ಸರ್ವಭೂತಸ್ಥಃ ಸಮಃ ಏಕಃ ಕೂಟಸ್ಥ ನಿತ್ಯ ಪುರುಷಃ ವಿಧಿಕಾಂಡೇ ವಾ ತರ್ಕ ಸಮಯೇ ವಾ ಕೇನಚಿತ್ ಅಧಿಗತಃ ಸರ್ವಸ್ಯಾತ್ಮ. ಗಟ್ಲಾಡ್ಬಿಡಿ ಇದನ್ನ. ಬ್ರಹ್ಮಸೂತ್ರ ಭಾಷ್ಯ 1:4 ಎಷ್ಟು ಜನ ಬರೆದಿದ್ದಾರೆ. ಇಡೀ ಪ್ರಪಂಚದಲ್ಲಿರುವ ಸಾವಿರಾರು ಮತಗಳು, ಸಾವಿರಾರು ದರ್ಶನಗಳು, ಸಾವಿರಾರು ಧರ್ಮಗಳಿವೆ. ಯಾರಿಗೂ ಕೂಡ ಬ್ರಹ್ಮದ ಸ್ವರೂಪ ಅರ್ಥವಾಗಿಲ್ಲ ಅಂದ್ಬಿಟ್ರು. ಎಲ್ಲರೂ ಹೇಳ್ತಾರೆ ಪೂಜೆ ಮಾಡೋ, ಧ್ಯಾನ ಮಾಡೋ, ದಾನ ಮಾಡೋ, ಒಳ್ಳೇದಾಗುತ್ತೆ, ಭಗವಂತ ಕಾಪಾಡ್ತಾನೆ. ವೇದಾಂತ ಹೇಳ್ತಾ ಇದೆ ಇದೆಲ್ಲವೂ ಅವಿದ್ಯಾ ಕ್ಷೇತ್ರ. ನಿನ್ನನ್ನು ನೀ ತಿಳ್ಕೋ. ರಮಣ ಹೇಳ್ಕೊಟ್ರು ನಮಗೆ, ನೋ ದೈ ಸೆಲ್ಫ್, ಬಿ ಫ್ರೀ ಫ್ರಮ್ ಬಾಂಡೇಜ್. ವಸ್ತು ತಂತ್ರಜ್ಞಾನ, ನಿನ್ನ ನೈಜ ಸ್ವರೂಪವನ್ನು ಅರ್ಥ ಮಾಡ್ಕೊಳ್ಳಯ್ಯ. ಇದನ್ನು ಯಾರು ಹೇಳಿ. ಅಹಂ ಪ್ರತ್ಯಯ ವಿಷಯ ಕರ್ತೃ ವ್ಯತಿರೇಕೇಣ. ಅಹಂ ಪ್ರತ್ಯಯಕ್ಕೆ ವಿಷಯನಾಗಿರುವ, ಕರ್ತೃವಾಗಿರುವ, ಭೋಕ್ತೃವಾಗಿರುವ ಆತನನ್ನೇ ಎಲ್ಲರೂ ಹೇಳ್ತಾ ಇದ್ದಾರೆ. ವೇದಾಂತ ಶಾಸ್ತ್ರ ಮಾತ್ರ, ಅದ್ವೈತ ವೇದಾಂತ ಶಾಸ್ತ್ರ ಕರ್ತೃವಿಗಿಂತಲೂ ಭೋಕ್ತೃವಿಗಿಂತಲೂ ಪ್ರಮಾತೃವಿಗಿಂತಲೂ ಭಿನ್ನನಾಗಿರುವ ಪರಮಾರ್ಥ ಸ್ವರೂಪ ಅಂತಂದಿದೆ. ಅವನು ಕೂಟಸ್ಥ ನಿತ್ಯ, ಅವನು ಪರಮಾರ್ಥ ಸ್ವರೂಪ. ಅವನಿಗೆ ಕರ್ತೃತ್ವ ಭೋಕ್ತೃತ್ವ ಯಾವುದೂ ಇಲ್ಲ. ಇಂಥ ಸ್ವರೂಪವನ್ನ ನಮಗೆ ತಿಳಿಸಿಕೊಡುವುದಕ್ಕಾಗಿ ವೇದಾಂತ ಶಾಸ್ತ್ರದಲ್ಲಿ ಸೃಷ್ಟಿಯನ್ನು ಹೇಳಿ ಪರಮಾತ್ಮನೇ ದೇಹವನ್ನು ಪ್ರವೇಶ ಮಾಡಿ ದೇಹದ ಒಳಗಡೆಯಲ್ಲಿ ಚೈತನ್ಯ ರೂಪದಿಂದ ತೋರ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಹೊರತುವೆ ಇವಾಗ ಸೃಷ್ಟಿಯೂ ಆಗಿಲ್ಲ, ಪ್ರವೇಶವಾಗಿಲ್ಲ, ಜೀವತ್ವ ಅನ್ನುವುದೂ ಇಲ್ಲ. ನಿನ್ನೊಳಗೆ ನೀನಿದ್ದು ಅಣ್ಣಗಳಿರ ಈ ಶರೀರವು ನೀವಲ್ಲ, ಅದು ನಿಮಗೆ ಇರುವ ಒಂದು ಸಾಧನ ಅಷ್ಟೇ. ಇದನ್ನ ಮರೆಯದಿರಿ. ಶರೀರಕ್ಕೆ ಬಾಲ್ಯ, ಕೌಮಾರ, ಯೌವನ ಇವುಗಳು ಬಂದಂತೆಯೇ ಮುಪ್ಪಿನ ಅವಸ್ಥೆಯೂ ಬಂದೇ ತೀರುವುದು. ಮುಪ್ಪು ಬಂದ ಮೇಲೆ ಒಂದಾನೊಂದು ದಿನ ಈ ಶರೀರವನ್ನು ಅತ್ತೊಗೆದು ನೀವು ಪ್ರಯಾಣ ಮಾಡಲೇಬೇಕಲ್ಲವೇ? ಆದ್ದರಿಂದ ಮುಪ್ಪು ಬರುವುದರೊಳಗೆ ಸದ್ಗುರುವನ್ನು ಆಶ್ರಯಿಸಿ ವೇದಾಂತ ಶ್ರವಣ ಮಾಡಿರಿ. ಅದು ಬಂದಾಗ ನೋಡಿಕೊಳ್ಳೋಣ ಎಂಬ ಕಲ್ಪನೆಯಂತೂ ಎಂದಿಗೂ ಸಲ್ಲದು. ಅದು ಬಂದ ಮೇಲೆ ನಿಮ್ಮ ಅವಯವಗಳು ಯಾವುವೂ ನಿಮ್ಮ ಹತೋಟಿಯಲ್ಲಿರುವುದಿಲ್ಲ. ನಿಮ್ಮ ಆರೋಗ್ಯವೂ ತಪ್ಪಿ ಹೋಗುವುದು, ಮನಸ್ಸಿನ ಶಕ್ತಿಯೂ ಕುಂದುವುದು. ಆಮೇಲೆ ನೀವು ಏನನ್ನು ತಾನೇ ಮಾಡಿಕೊಳ್ಳಬಲ್ಲಿರಿ? ವಿಷಯ ಭೋಗಗಳಿಗೆ ಮನಸ್ಸನ್ನು ಜೋಲು ಬಿಡುತ್ತಾ ಕೂತುಕೊಳ್ಳುವುದು ಎಂಥ ಹುಚ್ಚುತನ. ಹೆಂಡತಿಗೆ, ಮಕ್ಕಳಿಗೆ ಅಥವಾ ಆಶ್ರಿತರಿಗೆ ಏನಾದರೂ ಜೀವನೋಪಾಯವನ್ನು ಕಲ್ಪಿಸಿಕೊಟ್ಟು ಆಮೇಲೆ ವೇದಾಂತ ಶ್ರವಣ ಎಂದು ಕೂಡಬೇಡಿರಿ. ವಿವೇಕಿಗಳಾಗಿರಿ. ಸುಖವು ನಮ್ಮೆಲ್ಲರ ಆತ್ಮನ ಸ್ವಭಾವವೇ ಆಗಿದೆ. ಅವಸ್ಥಾತ್ರಯ ಅನುಭವವನ್ನು ವಿಚಾರ ಮಾಡಿರಿ. ಶಂಕರರ ಶಿಷ್ಯರಾದ ಸುರೇಶ್ವರಾಚಾರ್ಯರು ತಮ್ಮ ನೈಷ್ಕರ್ಮ್ಯ ಸಿದ್ಧಿಯಲ್ಲಿ ಸುಖಸ್ಯ ಚ ಅನಾಗಮ ಅಪಾಯನಃ ಅಪರತಂತ್ರಸ್ಯ ಆತ್ಮಸ್ವಭಾವತ್ವಾತ್
ತಸ್ಯ ಅನವಬೋಧಃ ಪಿಧಾನಂ ಅತಃ ತಸ್ಯ ಅತ್ಯಂತ ಉಚ್ಛಿತ್ತೌ ಅಶೇಷ ಪುರುಷಾರ್ಥ ಪರಿಸಮಾಪ್ತಿ ಎಂದಿದ್ದಾರೆ. ನಮ್ಮೆಲ್ಲರ ಸ್ವಭಾವವೇ ಸುಖಸ್ವರೂಪ. ಇದನ್ನು ಸದ್ಗುರುವಿನ ಬಳಿ ವಿಚಾರ ಮಾಡಿದಿರುವುದೇ ಅಜ್ಞಾನವೇ ನಮ್ಮೆಲ್ಲರ ದುಃಖಗಳಿಗೆ ಮೂಲ ಕಾರಣ. ತಾನನ್ನು ನಾನಿನಿಂದ ಬಿಡಿಸಿ ಅರಿಯುವುದೇ ವಿಜ್ಞಾನ. ಶ್ರೀಗಳು ನೀನೇ ಶಂಕರನಾಗಿರಲಾಗಿ, ಇಡೀ ವಿಶ್ವಕ್ಕೆ ನೀನೇ ಕಾರಣವಾಗಿರಲಾಗಿ, ನೀನು ದೀನನಲ್ಲ, ತಿರುಕನಲ್ಲ, ಬಳಲದಿರು, ಐಹಿಕ ಭೋಗಗಳನ್ನು ಬೇಡದಿರು. ಅಯ್ಯೋ ಮಕ್ಕಳುಗಳಿರ, ಇನ್ನಾದರೂ ತಡ ಮಾಡದೆ ಜ್ಞಾನ ಮಾರ್ಗದೆಡೆಗೆ ಸಾಗಿರಿ ಎಂದು ಎಚ್ಚರಿಸುತ್ತಿದ್ದಾರೆ. ಕೇಳೋಣ, ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೋ ಮನುಜ? ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಎಲೆ ಮರುಳೇ. ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಎಲೆ ಮರುಳೇ. ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಮರುಳೇ. ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಮರುಳೇ. ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಮರುಳೇ. ತಾವೆ ಸೌಖ್ಯದ ನೆಲೆಯು ತಾವನರಿಯದ ಮೌಢ್ಯ, ಇವರೆಂತೆ ಹೆರರಿಗ ಸೌಖ್ಯವ. ತಾವೆ ಸೌಖ್ಯದ ನೆಲೆಯು ತಾವನರಿಯದ ಮೌಢ್ಯ, ಇವರೆಂತೆ ಹೆರರಿಗ ಸೌಖ್ಯವ. ಸಾವಿನ ಸುಳಿಯೊಳಗೆ ಸಿಲುಕಿ ನರಳುತ್ತಲಿರುವ, ಸಾವಿನ ಸುಳಿಯೊಳಗೆ ಸಿಲುಕಿ ನರಳುತ್ತಲಿರುವ ಜೀವರನು ಈ ಎಂಬುದೇ ತಕ್ಕಯ್ಯ. ಸಾವಿನ ಸುಳಿಯೊಳಗೆ ಸಿಲುಕಿ ನರಳುತ್ತಲಿರುವ ಜೀವರನು ಈ ಎಂಬುದೇ ತಕ್ಕಯ್ಯ. ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಎಲೆ ಮರುಳೇ. ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಎಲೆ ಮರುಳೇ. ಹೆಂಡಿರಲಿ ಮಕ್ಕಳಲ್ಲಿ ಹೊಲದಿ ಹಣದೊಳಗಿಂತು, ಕಂಡ ವಿಷಯಗಳಲ್ಲಿ ಕೌತುಕದಲ್ಲಿ. ಹೆಂಡಿರಲಿ ಮಕ್ಕಳಲ್ಲಿ ಹೊಲದಿ ಹಣದೊಳಗಿಂತು, ಕಂಡ ವಿಷಯಗಳಲ್ಲಿ ಕೌತುಕದಲ್ಲಿ. ಹಿಡಿಕೊಳ್ಳುವೆ ನಿಲ್ಲಿ ಸುಖವ ನಿಂಬಿ ನಿನ್ನ, ಹಿಡಿಕೊಳ್ಳುವೆ ನಿಲ್ಲಿ ಸುಖವ ನಿಂಬಿ ನಿನ್ನ, ಬಂಡತನದ ಆಸೆಯನ್ನು ಬಿಡಲಾರೆಯ. ಹಿಡಿಕೊಳ್ಳುವೆ ನಿಲ್ಲಿ ಸುಖವ ನಿಂಬಿ ನಿನ್ನ, ಬಂಡತನದ ಆಸೆಯನ್ನು ಬಿಡಲಾರೆಯ. ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಎಲೆ ಮರುಳೇ. ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಎಲೆ ಮರುಳೇ. ಶರೀರದಲ್ಲಿ ಹರಣದಲ್ಲಿ ಮನದಲ್ಲಿ ಇಂದ್ರಿಯಗಳಲ್ಲಿ ಅರಸಿ ಬಳಲಗಿರಿನ್ನು ನಿಜ ಸೌಖ್ಯವ.
ಶರೀರದಲ್ಲಿ ಹರಣದಲ್ಲಿ ಮನದಲ್ಲಿಂದ್ರಿಯಗಳಲ್ಲಿ ಅರಸಿ ಬಳಲದಿರಿನ್ನು ನಿಜ ಸೌಖ್ಯವ. ಇರುವೆ ನಿತ್ಯಾನಂದ ಘನಶಂಕರನೆ ಆಗಿ, ಇರುವೆ ನಿತ್ಯಾನಂದ ಘನಶಂಕರನೆ ಆಗಿ, ತಿರುಕನಂದಗಳಾದ ಬೇಡಿಕೊಂಬೆ. ಇರುವೆ ನಿತ್ಯಾನಂದ ಘನಶಂಕರನೆ ಆಗಿ, ತಿರುಕನಂದಗಳಾದ ಬೇಡಿಕೊಂಬೆ. ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಎಲೆ ಮರುಳೇ. ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಮರುಳೇ. ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಮರುಳೇ. ಇಹುದುಂಟೆ ಮರುಳೇ, ಇಹುದುಂಟೆ ಮರುಳೇ. ಸಣ್ಣ ಉದಾಹರಣೆಗೂ ಮುಗಿಸ್ಬಿಡ್ತೇನೆ ನೋಡಿ. ಗಂಡು ಹುಡುಗರು ವಯಸ್ಸು 2-3 ವರ್ಷ, ತುಂಬಾ ಕೂದಲು ಬಂದ್ಬಿಟ್ಟೆ, ಅವನಿಗೆ ಉದ್ದು ಕೂದಲಿದೆ, ಚೂಡ ಕರ್ಮ ಮಾಡಿಸ್ಬೇಕು, ಜುಟ್ ಬಿಡಿಸ್ಬೇಕು. ಜುಟ್ ಬಿಡಿಸ್ಬಿಟ್ರೆ ಅಷ್ಟು ಉದ್ದನ ಕೂದಲು ಯಾವತ್ತೂ ಸಿಕ್ಕಲ್ಲ. 3 ಅಡಿ ಉದ್ದು ಬೆಳೆದು ಬಿಟ್ಟಿದೆ ಕೂದಲು ಅಂತ ಇಟ್ಕೊಳ್ಳಿ. ಏನ್ ಮಾಡ್ತಾರೆ ಗೊತ್ತಾ, ಅವಾಗ ಅನುಭವ ಇದೆ ನಮಗೆ. ಹೆಣ್ಣು ಹುಡುಗಿ ಡ್ರೆಸ್ ಹಾಕ್ಬಿಡ್ತಾರೆ, ಲಂಗ ಹಾಕ್ಬಿಟ್ಟು, ಆಮೇಲೆ ಮಗ್ಗಿನ ಜಡೆ ಹಾಕ್ಬಿಟ್ಟು, ಬಳೆ ಹಾಕ್ಬಿಟ್ಟು, ಸರ ಹಾಕ್ಬಿಟ್ಟು. ನೋಡಿದ್ರೆ ನಿಮ್ಮ ಮೊಮ್ಮಗಳ ಅಲ್ಲ ಸಾರ್, ಮೊಮ್ಮಗ. ಬಣ್ಣ ಹಾಕಿದ್ದೀರ, ನೀವು ಎಷ್ಟೇ ಅಲಂಕಾರ ಮಾಡಿ ಹೂ ಮುಡಿಸಿ ಬಳೆ ಹಾಕಿದ್ರು ಗಂಡು ಮಗನೇ ಹೊರೆಯಲ್ಲ. ಯಾಕೆ ಹಾಕಿದ್ದೀರ? ನಾಟಕಕ್ಕೋಸ್ಕರ ಬಂದು ನೋಡ್ಲಿ ಅಂತ. ಅದೇ ರೀತಿಯಲ್ಲಿ ವೇದಾಂತ ಶಾಸ್ತ್ರ ನಮ್ಮಂಥ ಮುಮುಕ್ಷೆಗಳಿಗೋಸ್ಕರವಾಗಿ ಪ್ರವೇಶ ಅಂತ ಹೇಳುತ್ತೆ, ಪಂಚಕೋಶ ವಿವೇಕ ಅಂತ ಹೇಳುತ್ತೆ, ಆಮೇಲೆ ಅವಸ್ಥಾತ್ರಯ ಅಂತ ಹೇಳುತ್ತೆ, ದಿಗ್ದೃಶ್ಯ ಅಂತ ಹೇಳುತ್ತೆ. ಎಲ್ಲವನ್ನು ಹೇಳಿಬಿಟ್ಟು ಕೊನೆಯಲ್ಲಿ ಉಪಾಯಸೋವತಾರಾಯ ನಾಸ್ತಿ ಭೇದ ಕಥಂಚನ ಅಂತ ಹೇಳ್ತಾ ಇದೆ. ಈ ವಿಷಯವನ್ನ ಗೌಡಪಾದಾಚಾರ್ಯರು ಸುಂದರವಾಗಿ ತಿಳಿಸಿಕೊಟ್ಟಿದ್ದಾರೆ. ಶಂಕರಾಚಾರ್ಯರು ತಮ್ಮ ಭಾಷ್ಯಗಳಲ್ಲಿ ವಿವರಿಸಿದ್ದಾರೆ. ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ. ಅಧ್ಯಾರೋಪಾಪವಾದ ಪ್ರಕ್ರಿಯೆ ಎನ್ನುವಂತಹದ್ದು ನಾನೇ ಬ್ರಹ್ಮ, ಪ್ರಪಂಚವೆಲ್ಲವೂ ಬ್ರಹ್ಮವಾಗಿದೆ. ಆ ಬ್ರಹ್ಮ ಸ್ವರೂಪ ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಮುಕ್ತವಾಗಿದೆ ಎನ್ನುವುದನ್ನ ತಿಳಿಸಿಕೊಡುವುದಕ್ಕೋಸ್ಕರವಾಗಿ ಮಾಡಿಕೊಂಡಿರುವಂತಹ ಉಪದೇಶ ವಿಶೇಷವೇ ಹೊರತು ಪರಬ್ರಹ್ಮದಲ್ಲಿ ಯಾವ ಯಾವ ಭೇದವೂ ಇಲ್ಲ ಅನ್ನುವುದು ತಿಳಿಸಿಕೊಟ್ಟಿದ್ದಾರೆ ಎಂದು ತಿಳಿಸುತ್ತಾ ಇಂದಿನ ಪ್ರವಚನಕ್ಕೆ ಮಂಗಳವನ್ನು ಹಾಡ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ.